ಪೂಜ್ಯ ಗುರುಗಳಿಗೆ ಮಾಲಾರ್ಪಣೆಯನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಪ್ರಾರಂಭೋತ್ಸವ ಕೊಡಬೇಕು, ಚಾಲನೆ ಕೊಡಬೇಕು ಅಂತ ಹೇಳಬೇಕಾಗಿ ವಿನಂತಿಸಿ. ಕುಂಡಳಿ ಕಾಣಿಸುವ ಗ್ರಹಣಿಮೆ ಗುರುಗಳಿಂದ ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮದ ಉದ್ಘಾಟನೆ. ಓಂ ಅಗ್ನಿನಾಗ್ನಿ ಸಮಿಧ್ಯತೆ ಕವಿರ್ಗೃಹ ಪತಿರ್ಯುವಾನ್ ವ್ಯವಾನ್ ಉಪಾಸಃ ಪ್ರಾರಂಭದಲ್ಲಿ ಗುರುಗಳು 2 ನಿಮಿಷ ತಮ್ಮ ಸಂದೇಶ ಶ್ರೀ ಸ್ನೇಹಿತರಿಗೆ ಶ್ರೀಮಠದ ಪರವಾಗಿ ಸ್ವಾಗತವನ್ನು ಕೋರಿ ಭಾಗವತ ಪ್ರವಚನ ನಡೆಸಿದರು. ಅಲ್ಲ ಆ ಕಡೆಗೆ ಇಟ್ಬಿಡ್ರೆ ಜಗನ್ನಾಥದಾಸರ ಆರಾಧನೆಯ ಪರ್ವಕಾಲ ಭಾದ್ರಪದ ಮಾಸದ ಪರ್ವಕಾಲ ಶ್ರೀಮದ್ ಭಾಗವತ ಮಹಾಪುರಾಣವನ್ನ ಮೂಲರಾಮದೇವರ ಮಂತ್ರಾಲಯ ಪ್ರಭುಗಳ ಮೂಲ ಸನ್ನಿಧಾನ
ಈ ಸನ್ನಿಧಾನದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇನೆ. ಈಗಾಗಲೇ ಶ್ರೀಪಾದಂಗಳವರ ಕರಕಮಲಗಳಿಂದ ದೀಪ ಪ್ರಜ್ವಲದ ಮೂಲಕವಾಗಿ ಉದ್ಘಾಟನೆ ನಡೆದಿದೆ. ಭಾಗವತದ ಈ ಜ್ಞಾನ ಯಜ್ಞ ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗಲಿ ಅಂತ ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡ್ತಾ ಶ್ರೀಮದ್ ಭಾಗವತ ಪುರಾಣವನ್ನ ಶ್ರವಣ ಮಾಡುವವನ್ನ ಮೊದಲು ಭಾಗವತ ಕೇಳೋದ್ರಿಂದ ಆಗುವಂತಹ ಲಾಭ ಏನು, ಕೇಳಿದ್ರೆ ಏನು ಪ್ರಯೋಜನ ಇದೆ ಅಂತಲಿಕ್ಕೆ ನಾವು ಆ ಫಲಶ್ರುತಿಯನ್ನು ಮೊದಲು ಪ್ರಾರಂಭ ಮಾಡಬೇಕು. ಹಿಂದೆ ಶ್ರೀಮದ್ ಭಾಗವತ ಮಹಾಪುರಾಣ 3 ಬಾರಿ ನಡೆದದನ್ನು ಉಲ್ಲೇಖಿಸುತ್ತಾರೆ ವೇದವ್ಯಾಸ. ಆ ಕೃಷ್ಣ ನಿರ್ಗಮಾತ್ರಿಮಿಷದ್ವರ್ಷಾಧಿಕಕಲೌಗತೆ ಶ್ರೀಕೃಷ್ಣ ಪರಧಾಮ ಹೊರಟ ಬಳಿಕ ಕಲಿಯುಗ ಪ್ರಾರಂಭ ಆಯಿತು. 3 ಬಾರಿ ಭಾಗವತ ಪ್ರವಚನ ನಡೆದಿದೆ. 3 ಬಾರಿ ಒಂದೊಂದು ಘಟನೆ ನಡೆದಿದೆ ಅಂತ ಉಲ್ಲೇಖ ಮಾಡ್ತಾರೆ. ತ್ರಿಮಿಷತ್ ವರ್ಷಾಧಿಕ ಕಲೌಗತೆ ಕಲಿಯುಗ ಪ್ರಾರಂಭ ಆಗಿ 30 ವರ್ಷ ಗತಿಸಿದಾಗ ಒಂದು ಭಾಗವತ ನಡೆದಂತೆ ಸಪ್ತಾಹ. ಪರೀಕ್ಷಿತ್ ರಾಜ ಶುಕಮುನಿಗಳ ಮುಖ ಕಮಲದಿಂದ ಭಾಗವತ ಶ್ರವಣ ಮಾಡಿದ ಅಂತ ಹೇಳ್ತಾರೆ. ಅದಾದ ಬಳಿಕ ತಸ್ಮಾದಪಿ ಫಲವು ಪ್ರಾಪ್ತೆ ಸುಮಾರು 200 ವರ್ಷ ಕಲಿಯುಗ ಕಳೆದಿತ್ತು. ಅರ್ಥಾತ್ 30 ವರ್ಷ ಆದ್ಮೇಲೆ 200 ವರ್ಷ ಅಂದ್ರೆ 230 ವರ್ಷ ಕಲಿಯುಗ ಗತಿಸಿದಾಗ ಮತ್ತೊಂದು ಭಾಗವತ ನಡೀತದೆ. ಆ ಭಾಗವತ ತುಂಗಭದ್ರಾ ತೀರದಲ್ಲಿ ಗೋಕರ್ಣ ಅನ್ನುವಂತಹ ಒಬ್ಬ ದ್ವಿಜ ತನ್ನ ಅಣ್ಣನಿಗೋಸ್ಕರ, ತನ್ನ ಅಣ್ಣನಿಗೆ ಬಂದಂತಹ ಪ್ರೇತ ಶರೀರ ಮುಕ್ತಿ ಆಗಲಿಕ್ಕೋಸ್ಕರ ಅಂತ ಭಾಗವತ ಹೇಳಿದ್ದಾರೆ. ಅದಾದ್ಮೇಲೆ ಮತ್ತೆ 30 ವರ್ಷ ಗತಿಸಿತು. ಕಲಿಯುಗ ಪ್ರಾರಂಭ ಆಗಿ 260 ವರ್ಷ ಆಗಿತ್ತು ಒಟ್ಟು. ಆಗಲೂ ಒಂದು ಭಾಗವತ ನಡೆದಿದೆ ಅಂತ ಉಲ್ಲೇಖಿಸುತ್ತದೆ. ಸನತ್ಕುಮಾರರು ಹರಿದ್ವಾರ ಅನ್ನುವಂತಹ ಕ್ಷೇತ್ರ, ಆನಂದ ತಟ ಅನ್ನುವ ಆಶ್ರಮದಲ್ಲಿ ಗಂಗಾ ತೀರದಲ್ಲಿ ಭಾಗವತ ಕಥಾಶ್ರವಣ ಮಾಡಿಸಿದ್ದಾರೆ. ಹೀಗೆ 3 ಬಾರಿ ಭಾಗವತ ಕಥಾ ನಡೆದದನ್ನ ಉಲ್ಲೇಖ ಮಾಡಿ ವೇದವ್ಯಾಸರು ಉಲ್ಲೇಖ ಮಾಡ್ತಾರೆ. ಪುರಾಣಗಳಲ್ಲಿ ಅದನ್ನು ತಿಳಿಸ್ತಾರೆ. ಅದರಲ್ಲಿ ಪರೀಕ್ಷಿತ ಶ್ರವಣ ಮಾಡಿದಂತಹ ಮಾಸ ಅದು ಭಾದ್ರಪದ ಮಾಸ. ಸಂಸ್ಕೃತ ಕೋಶದಲ್ಲಿ ಭಾದ್ರಪದ ಮಾಸಕ್ಕೆ ಪ್ರೋಕ್ತಪದ ಅಂತ ಮತ್ತೊಂದು ಹೆಸರು. ಪದ ಪ್ರೋಕ್ತಪದ ಪ್ರೋಕ್ತ ಅಂತ ಹೇಳಿದ್ರಿಂದ ಭಾದ್ರಪದ ಮಾಸಕ್ಕೆ ಒಂದು ಪ್ರೋಕ್ತಪದ ಮಾಸ ಅಂತ ಕರೀತಾರೆ. ನವಮಿ ಕಥಾರಂಭಂ ಅಂತ ತಿಳಿಸಿದ್ರಿಂದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ನವಮಿಯಿಂದ ಕಥಾ ಆರಂಭ ಮಾಡಿದ್ದಂತೆ. ಇದನ್ನು ಶುಕಮುನಿಗಳು ಶುಕಸ್ಥಳ ಅಂತ ಬಹಳ ಪ್ರಸಿದ್ಧ ಗಂಗಾ ತೀರ ಅಲ್ಲಿ ನಡೆಸಿದಂತ. 2ನೇ ಭಾಗವತ ಹೇಳಿದಲ್ಲ ಆಷಾಢ ಮಾಸದಲ್ಲಿ ಮಾಡಿದಂತ. ಗೋಕರ್ಣ ಹೇಳಿದ್ದು ಆಷಾಢ ಮಾಸ. ಶುದ್ಧೌ ಶುಚೆ ನವಮ್ಯಾಂಚ ಧೇನುಜೋ ಅಗಸಯತ್ಕಸಾಮತಿ. ಶುಚಿ ಮಾಸದಲ್ಲಿ ಅಂದ್ರೆ ಆಷಾಢ ಮಾಸ ಅಂತ. ಊಚುರೂರ್ಜೆ ಊಚುರೂರ್ಜೆ ಸ್ಥಿತೆ ಪಕ್ಷೆ ನವಮ್ಯಾಂ ಬ್ರಹ್ಮಣ ಸ್ತುತಾಃ ಅನ್ನೋದ್ರಿಂದ ಊರ್ಜ ಮಾಸದಲ್ಲಿ ಮತ್ತೊಂದು ಭಾಗವತ ನಡೆದಿದೆ. ನವಮ್ಯಾಂ ಅಂತ ಹೇಳಿದ್ರಿಂದ ಊರ್ಜ ಅಂದ್ರೆ ಕಾರ್ತೀಕ ಮಾಸಕ್ಕೆ ಊರ್ಜ ಅಂತ ಕರೀತಾರೆ. ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ನವಮಿಯಿಂದ ಹುಣ್ಣಿಮೆಯವರೆಗೂ ಭಾಗವತ ನಡೆಸಿದ್ದಾರೆ ಗಂಗಾ ತೀರದಲ್ಲಿ ಸನತ್ಕುಮಾರ್. ಆಷಾಢ ಮಾಸದ ನವಮಿಯಿಂದ ಹುಣ್ಣಿಮೆಯವರೆಗೂ ಭಾಗವತ ನಡೆಸಿದ್ದಾನೆ ತುಂಗಭದ್ರಾ ತೀರದಲ್ಲಿ ಗೋಕರ್ಣ. ಭಾದ್ರಪದ ಮಾಸದ ನವಮಿಯಿಂದ ಹುಣ್ಣಿಮೆಯವರೆಗೂ ಭಾಗವತ ನಡೆಸಿದ್ದಾರೆ ಗಂಗಾ ತೀರದಲ್ಲಿ ಶುಕಮುನಿಗಳು ಅಂತ ಇದನ್ನು ಉಲ್ಲೇಖ ಮಾಡಿ ನಮಗೆ ವ್ಯಾಖ್ಯಾನ ಮಾಡ್ತಾರೆ. ಪ್ರಕೃತ ಭಾದ್ರಪದ ಮಾಸ ಬಹಳ ಪರ್ವಕಾಲ ಅಂತ ಆಯಿತು. ಕಾರಣ ಪುರಾಣ ಶ್ರವಣ ಮಾಡಿದ್ದು ಪರೀಕ್ಷಿತ್ ರಾಜ ಈ ಮಾಸದಲ್ಲಿ ಅಂತ ಇದಕ್ಕೆ ಮಹತ್ವ ಇದೆ. ಸನತ್ಕುಮಾರರು ಭಾಗವತ ಯಾಕೆ ಹೇಳಿದ್ರು, ಏನಂದ್ರೆ ಹಿನ್ನೆಲೆ ಅಂತಂದ್ರೆ ಅಹಂ ತು ಪೃಥಿವೀ ವ್ಯಾಸೋ ಜ್ಞಾತ್ವಾ ಸರ್ವೋತ್ತಮಾಮಿತಿ ಪುಷ್ಕರಂಚ ಪ್ರಯಾಗಂಚ ಕಾಶಿ
ನಿಂತಿದ್ರು. ನಾರದರಿಗೆ ಅರ್ಥ ಆಯ್ತು, ಕಲಿಯುಗದ ಪ್ರಾರಂಭ ಹೀಗಿದೆ ಅಂದರೆ ಇನ್ನೂ ಕಲಿಯುಗ ಮುಂದೆ ಹೇಗಾಗಲಿಕ್ಕಿಲ್ಲ ಅಂತ. ಪುಷ್ಕರ, ಪ್ರಯಾಗ, ಕಾಶಿ, ಗೋದಾವರಿ, ಶ್ರೀರಂಗ, ರಾಮೇಶ್ವರ ಎಲ್ಲೆಡೆ ಸಂಚಾರ ಮಾಡ್ತಾರೆ. ಆದರೂ ಅವರಿಗೆ ಧರ್ಮ ಕಾಣಿಸ್ತಾ ಇಲ್ಲ. ಕಲಿನಾ ಧರ್ಮ ಮಿತ್ರೇನ ಭಾಷಿತ, ಅಧರ್ಮ ಮಿತ್ರನಾದ ಕಲಿ ಇಡೀ ಭೂಮಿಯನ್ನು ವ್ಯಾಪಿಸಲಿಕ್ಕೆ ಅಂತ ಹೊರಟಿದ್ದಾನೆ. ಆಗ ನಾರದರಿಗೆ ಶ್ರೀಕೃಷ್ಣ ಅವತಾರ ಮಾಡಿದ ಜನ್ಮಭೂಮಿ ಮಥುರಾ ಪಟ್ಟಣ, ವೃಂದಾವನ, ಗೋಕುಲ, ಅಲ್ಲಿ ಹೋಗೋಣ ಅಂತ ಬಂದರು. ಕೃಷ್ಣನ ವಿಹಾರ ತಾಣಕ್ಕೆ ಅಂತ ನಾರದರು ಬಂದಾಗ ಒಂದು ಆಶ್ಚರ್ಯ ಕಾದಿತ್ತು. ತತ್ರ ಆಶ್ಚರ್ಯಂ ಮಯಾ ಕೃಷ್ಣಂ ಶ್ರೂಯತ ತನ್ಮುನೀಶ್ವರಾಃ. ಅಲ್ಲೊಂದು ಆಶ್ಚರ್ಯ ಕಾದಿದೆ ನಾರದರಿಗೆ ಅಂದರೆ, ಆ ಸಂದರ್ಭದಲ್ಲಿ ಒಬ್ಬಳು ತರುಣಿಯಲ್ಲಿ ಕುಳಿತಿದ್ದಾಳೆ. ಆ ತರುಣಿಯ ತೊಡೆ ಮೇಲೆ ವೃದ್ಧರು ಮಲಗಿದ್ರಂತೆ. ಈಗಲೂ ಆಗಲೂ ಸಾಯುವ ಸ್ಥಿತಿಯಲ್ಲಿ ಇದ್ದರು. ನಾರದರ ಕಣ್ಣಿಗೆ ಆ ದೃಶ್ಯ ಬಿದ್ದು ಅವರೇನು ಮಾತನಾಡಲಿಲ್ಲ, ಆ ತರುಣಿನೇ ಮಾತನಾಡಿಸಿದ್ರು. ತರುಣಿ ಹೇಳ್ತಾಳೆ, ಭೋ ಭೋ ಸಾಧೋ ಕ್ಷಣ ಕೃಷ್ಣ ಮಚ್ಚಿಂತ ಅಪಿನಾಶಯ. ಸಾಧುಗಳಾದಂತಹ ನಾರದರೇ, ಕ್ಷಣಕಾಲ ನಿಂತು ನನ್ನ ಚಿಂತೆ ಪರಿಹಾರ ಮಾಡಿ ಮುಂದೆ ಹೋಗಲಿ ಅಂತ. ಆಗ ನಾರದರು ಕೇಳಿದ್ರು, ಯಾರು ನೀನು ಅಂತ. ಯಾರು ನೀನು, ಯಾಕೆ ಇಲ್ಲಿ ಬಂದಿದ್ದಿ, ಏನ್ ನಿನ್ನ ಹೆಸರು, ಏನ್ ನಿನ್ನ ಸಮಸ್ಯೆ ಅಂತ ಆಲಿಸ್ತಾರೆ. ಆಗ ತರುಣಿ ನಾರದರ ಕುರಿತು ಹೇಳಿದ್ದಂತೆ, ನನ್ನ ಹೆಸರು ಭಕ್ತಿ ಅಂತಂದರು. ಅಹಂ ಭಕ್ತಿ ವಿಖ್ಯಾತ ಯೋ ಮೇ ತನಯೋ ಮಲೋ ಜ್ಞಾನ ವೈರಾಗ್ಯ ನಾಮಾನೋ ಕಾಲಯೋಗೇನ ಜರ್ಜರೋ. ನನ್ನ ಹೆಸರು ಭಕ್ತಿ ಅಂತ, ಇವರಿಬ್ಬರ ಹೆಸರು ಜ್ಞಾನ ವೈರಾಗ್ಯ ಅಂತ, ಇವರು ನನ್ನ ಮಕ್ಕಳು ಅಂತಂದರು. ಕಲಿಕಾಲದ ಪ್ರಭಾವದಿಂದ ಜರ್ಜರಿತರಾಗಿದ್ದಾರೆ. ನಾನು ಹುಟ್ಟಿದ್ದು ದ್ರವಿಡ ದೇಶದಲ್ಲಿ ಇರ್ತಾರೆ. ದ್ರವಿಡ ದೇಶದಲ್ಲಿ ಹುಟ್ಟಿದೆ, ಕರ್ನಾಟಕದಲ್ಲಿ ಬೆಳೆದೆ, ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಸ್ವಲ್ಪ ಬೆಳೆದೆ, ಗುಜರಾತಿಗೆ ಬಂದು ಜೀರ್ಣರಾದೆ ಅಂತಂದ. ಉತ್ಪನ್ನ ದ್ರವಿಡೇ ಸಾಹಂ ವೃದ್ಧಿಂ ಕರ್ನಾಟಕೆ ಸದಾ ಕ್ವಚಿತ್ ಕ್ವಚಿನ್ ಮಹಾರಾಷ್ಟ್ರೇ ಗುರ್ಜರೇ ಜೀರ್ಣತಾಂ ಕದಾ. ವೃಂದಾವನಂ ಪುನಃ ಪ್ರಾಪ್ಯ ನವೀನೇವ ಸ್ವರೂಪಿಣಿ. ವೃಂದಾವನ ಯಮುನಾ ನದಿ ತೀರ ಕೃಷ್ಣನ ವಿಹಾರ ಭೂಮಿ, ಇಲ್ಲಿಗೆ ಯಾವಾಗ ನಾನು ಬಂದೆ ಆಗ ನನಗೆ ಕಾರುಣ್ಯ ಬಂತು ಅಂತಾಳೆ. ನವೀನೇವ ಸ್ವರೂಪಿಣಿ, ಒಳ್ಳೆ ಕಾರುಣ್ಯ ನನಗೆ ಬಂತು, ಆದರೆ ನನ್ನ ಮಕ್ಕಳಿಗೂ ವೃದ್ಧರಾದರು ಅಂತ. ಲೋಕದಲ್ಲಿ ಯಾವಾಗಲೂ ಮಕ್ಕಳು ಯುವಕರಾಗಿದ್ದು ತಾಯಿ ವೃದ್ಧರಾಗಿರೋದು ರೂಢಿ. ವೈಪರೀತ್ಯ ಇಲ್ಲಿ ನಡೆದೋಗಿದೆ. ಇದಕ್ಕೆ ಹೇಗಾದರೂ ಮಾಡಿ ಪರಿಹಾರ ಮಾಡಲಿ ಅಂತ ಹೇಳ್ತಿದ್ದಾರೆ. ಘಟೇತೆ ಜರಠಾ ಮಾತಾ ತರುಣೌ ತನಯಾಮಿತಿ. ಇದನ್ನು ಹೇಗಾದರೂ ಪರಿಹಾರ ಮಾಡಲಿ ಅಂತ ಕೇಳಿದ್ದಾರೆ. ಆಗ ನಾರದರು ಮನಸ್ಸಿನಲ್ಲಿ ಭಗವಂತನನ್ನು ಧ್ಯಾನ ಮಾಡಿ ಏನಾದರೂ ಇದಕ್ಕೊಂದು ಉಪಾಯ ಹೇಳುವ ಅಂದಾಗ ಅಶರೀರವಾಣಿಯಲ್ಲಿ ನಾರಾಯಣ ಹೇಳ್ತಾನೆ, ಏತದರ್ಥಂತು ಸತ್ಕರ್ಮ ತ್ವರತೆ ತ್ವಂ ಸಮಾಚರ. ಈ ಭಕ್ತಿಯ ವ್ಯಥೆ ಪರಿಹಾರ ಆಗಬೇಕಾದ್ರೆ ನಾರದ ಒಂದು ಸತ್ಕರ್ಮ ಆಚರಣೆ ಮಾಡುವುದು. ಸತ್ಕರ್ಮ ಆಚರಣೆ ಎಂದಾಗ ನಾರದರು ತಮಗೆ ತಿಳಿದಂತಹ ಅನೇಕ ವಿಧವಾದ ಕರ್ಮಗಳನ್ನೆಲ್ಲ ಆಚರಿಸಿದರು. ವೇದ ವೇದಾಂತ ಘೋಷೈಶ್ಚ ಗೀತಾ ಪಾಠೈರ್ಮುಹುರ್ಮುಹುಃ. ವೇದ ವೇದಾಂತಗಳ ಘೋಷಣ, ಬೇರೆ ಬೇರೆ ಗೀತೆಗಳ ಪಾರಾಯಣ ಎಲ್ಲ ಮಾಡಿಸಿದ್ದಾರೆ. ಆದರೆ ಭಕ್ತಿಯ ವ್ಯಥೆ ಪರಿಹಾರ ಆಗಲೇ ಆಗಲಿಲ್ಲ. ಪರಿಹಾರ ಅಂತ ನಾರದರಿಗೆ ವ್ಯಥೆ ಆಯ್ತು. ಯಾರ್ಯಾರ ದಾರಿಯಲ್ಲಿ ಸಿಗ್ತಾರೋ ಅದನ್ನು ಕೇಳಿ ಶುರು ಮಾಡಿದರು. ಭಕ್ತಿಗೆ ಸತ್ಕರ್ಮ ಮಾಡಿ ಕೇಳಿದಾನೆ ನಾರಾಯಣ, ಯಾವುದು ಮಾಡಿದ್ರು ಪರಿಹಾರ ಆಗ್ತಿಲ್ಲ, ಯಾವುದಾದ್ರೂ ಬೇರೆ ಏನೋ ಸತ್ಕರ್ಮ ನಾರಾಯಣ ಹೇಳಿದ್ದು ನಿಮಗೆ ಗೊತ್ತಿದ್ರೆ ಹೇಳ್ರಿ. ಯಾರು ಕೇಳ್ತಾ ಇಲ್ಲ. ದಾರಿಯಲ್ಲಿ ಒಮ್ಮೆ ಸನತ್ ಕುಮಾರ್ ಭೇಟಿಯಾಯಿತು. ಆ ಸನತ್ ಕುಮಾರನ್ನು ಕಂಡಾಗ ಅವರನ್ನು ಕೇಳಿದಂತೆ ನಾರದರು. ಸನತ್ ಕುಮಾರ್ ಸೂಚನೆ ಮಾಡಿ ತೋರಿಸ್ತಾರೆ, ನಾರದರೇ ನೀವು ಮಾಡಿದ್ದೆಲ್ಲ ಕರ್ಮ, ನಾರಾಯಣ ಹೇಳ್ತಾ ಇರೋದು ಸತ್ಕರ್ಮ ಅಂತ. ಜ್ಞಾನಯಜ್ಞ ಪರಂತಪ, ಜ್ಞಾನಯಜ್ಞ ಅದು ಸತ್ಕರ್ಮ ಅಂತ ಕರೆಸ್ಕೊಂಡು, ಅದರಲ್ಲೂ ಶ್ರೀಮದ್ ಭಾಗವತದ ಆಲಾಪನೆ
ಸತ್ಕರ್ಮ ಅಂತ ಕರೆಸ್ಕೊಂಡು ಶ್ರೀಮದ್ ಭಾಗವತ ಆಲಾಪ ಶ್ರೀಮದ್ ಭಾಗವತವನ್ನು ಪ್ರವಚನ ಮಾಡಿಸಿ ಆಗ ಭಕ್ತಿಯ ವ್ಯಥೆ ಪರಿಹಾರ ಆಗ್ತದೆ ಅಂತ ಸನತ್ ಕುಮಾರರು ನಾರದರಿಗೆ ಸೂಚನೆ ಮಾಡಿದ್ದಾರೆ. ನಾರದರೇ ವ್ಯವಸ್ಥೆ ಮಾಡ್ತಾರೆ. ಗಂಗಾ ತೀರದಲ್ಲಿ ಸನತ್ ಕುಮಾರರಿಂದಲೇ ಭಾಗವತ ಪ್ರವಚನ ನಡೀತದೆ. ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ನವಮಿಯಿಂದ ಪ್ರಾರಂಭ ಆದಂತಹ ಭಾಗವತ ಹುಣ್ಣಿಮೆವರೆಗೂ ಅನೇಕ ಬ್ರಹ್ಮರ್ಷಿಗಳ ಸಭೆ, ಬಹಳ ಜನ ಬ್ರಹ್ಮರ್ಷಿಗಳು ಸೇರಿಸಿದಂತೆ ಭಕ್ತಿ ತನ್ನ ಮಕ್ಕಳನ್ನೂ ಕರೆದುಕೊಂಡು ಬಂದು 7 ದಿನ ಭಾಗವತ ಪುರಾಣ ಶ್ರವಣ ಮಾಡಿದ ಪ್ರಭಾವದಿಂದ ಭಕ್ತಿ ಅಭಿವೃದ್ಧಳ ಜ್ಞಾನ ವೈರಾಗ್ಯರಿಗೆ ಬಂದ ವೃದ್ಧಾಪ್ಯ ಕಡಿದು ಕಾರುಣ್ಯ ಬಂದ ಭಕ್ತಿ ಸ್ತುತೌ ತರುಣೌ ಗೃಹೀತ್ವಾ ಪ್ರೇಮೈಕ ರೂಪ ಸಹಸಾ ವಿರಾಸೀತ್ ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ನಾಸೇತಿ ನಾಮಾನುರ್ವದಂತಿ. ಭಕ್ತಿ ಸ್ತುತೌ ತರುಣೌ ಗೃಹೀತ್ವಾ ಭಕ್ತಿ ತನ್ನ ಮಕ್ಕಳಿಬ್ಬರು ತರುಣರಾದಾಗ ಅವರಿಗೆ ಸಂತೋಷ ಆಯಿತು. ತನ್ನಲ್ಲಿ ವೃದ್ಧಾಪ್ಯ ಬಂದಾಗ ಅದು ಸಂತೋಷನೇ ಆಯಿತು, ಅಭಿವೃದ್ಧಳಾಗಿದೆ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ನಾಥ ಅನ್ನೋ ನಾಮಗಳನ್ನು ಹೇಳಿ ಕುಣಿತಾ ಇದ್ದಾರೆ, ನರ್ತನ ಮಾಡ್ತಾ ಇದ್ದಾರೆ. ಅಲ್ಲಿ ಸೇರಿದಂಥ ಭಗವದ್ಭಕ್ತರು ಬ್ರಹ್ಮರ್ಷಿಗಳು ಭಕ್ತಿಗೆ ಒಂದು ವರ ಕೊಟ್ಟರು. ನಿನ್ನ ನಿಮಿತ್ತದಿಂದ ನಾವು ಭಾಗವತ ಕಥಾ ಶ್ರವಣ ಮಾಡುವಂತಾಯಿತು. ಇನ್ಮೇಲಿಂದ ನೀನು ಅನಿವಾಸಿ ಆಗಬೇಡ ಅಂತ ಒಂದು ಒಳ್ಳೆ ನಿವಾಸ ನಾವು ನೀನು ಕಲ್ಪಿಸ್ತೇವೆ. ಎಲ್ಲೋ ಹುಟ್ಟಿದೆ, ಎಲ್ಲೋ ಬೆಳೆದೆ, ಎಲ್ಲೋ ಇದ್ದೆ ತಾಗುಪ್ಪೆ. ಭಕ್ತೇಶು ಗೋವಿಂದ ಸ್ವರೂಪಗತ್ರಿ ಪ್ರೇಮೈಕ ಧತ್ರಿ ಭವರೋಗಹಂತ್ರಿ ಸಾತ್ವಂಚ ತಿಷ್ಠಸ್ವ ಸುಧೈರ್ಯ ಸಂಶ್ರಯ ನಿರಂತರ ವೈಷ್ಣವ ಮಾನಸಾನಿ. ಎಲ್ಲಿ ಭಾಗವತ ಕಥಾ ಶ್ರವಣ ಮಾಡ್ತಾ ಇದ್ದಾರೆ ಶ್ರದ್ಧೆಯಿಂದ, ಆ ಮಾಡುವ ಶ್ರವಣ ಮಾಡುವ ಶ್ಲೋಕಗಳಲ್ಲಿ ಹಾಗೂ ಹೇಳುವವರಲ್ಲಿ ಅವರವರ ಮನಸ್ಸನ್ನೇ ನಿನ್ನ ಸ್ಥಿರ ಮನೆ ಮಾಡಿಕೊಂಡು ನೆಲೆಸು ಅಂತಂದ್ರು. ಒಬ್ಬಟ್ಟಿಗಳಾಗಿ ನೆಲೆಸಬೇಡ. ನಿನ್ನಿಬ್ಬರು ಮಕ್ಕಳು ಜ್ಞಾನ ಹಾಗೂ ವೈರಾಗ್ಯವನ್ನು ಕರೆದುಕೊಂಡೇ ನೆಲೆಸು. ಹೀಗೆ ವರ ಕೊಟ್ಟದರ ಪ್ರಭಾವದಿಂದ ಭಕ್ತಿ ಜ್ಞಾನ ವಿರಾಗಾಣ ಕಾಮನಾಯ ಪ್ರಕಾಶಿತಂ. ಯಾರು ಭಾಗವತ ಕಥಾ ಶ್ರವಣ ಮಾಡ್ತಾರೆ, ಶ್ರವಣದ ಪ್ರಭಾವ ಏನು ಅಂದ್ರೆ ಅವರವರ ಹೃದಯದಲ್ಲಿ ಭಗವಂತನ ಬಗ್ಗೆ ಜ್ಞಾನ, ಭಗವಂತನಲ್ಲಿ ವಿಶೇಷವಾದ ಭಕ್ತಿ ಸ್ಥಿರವಾಗ್ತದೆ. ಸಂಸಾರದಲ್ಲಿ ವೈರಾಗ್ಯವು ಸ್ಥಿರವಾಗ್ತದೆ. ಹೀಗಾಗಿ ಭಾಗವತ ಕಥಾ ಶ್ರವಣದ ಪ್ರಭಾವ ಅಂದ್ರೆ ಅದು ಭಕ್ತಿ ಜ್ಞಾನಗಳ ಸ್ಥಿರತೆ, ವೈರಾಗ್ಯದ ಸ್ಥಿರತೆ ಅಂತ ಅದರ ಫಲವನ್ನು ವ್ಯಾಖ್ಯಾನ ಮಾಡಿ ತೋರಿಸುತ್ತಾರೆ. ಇದು ಒಂದು ಉಪಾಖ್ಯಾನ. ಎರಡನೇ ಉಪಾಖ್ಯಾನ ತುಂಗಭದ್ರಾ ತೀರದಲ್ಲಿ ಗೋಕರ್ಣ ಅನ್ನುವಂಥವನು ಭಾಗವತ ನಡೆಸಿದಂತಹ ಮತ್ತೊಂದು ಉಪಾಖ್ಯಾನ. ಇದು ದಕ್ಷಿಣ ದೇಶದಲ್ಲಿ ವ್ಯಾಸರು ಒಂದು ಉತ್ತರದ ಕಥೆಯನ್ನು ಹೇಳ್ತಾರೆ, ಇನ್ನೊಂದು ದಕ್ಷಿಣದ ಕಥೆಯನ್ನು ಹೇಳ್ತಾರೆ. ಗಂಗೆ ಉತ್ತರ, ತುಂಗಭದ್ರಾ ದಕ್ಷಿಣ. ತುಂಗಭದ್ರಾ ತೀರದಲ್ಲಿ ಆತ್ಮದೇವ ಅಂತ ಒಬ್ಬ ವಿಪ್ರ, ಆತನ ಮಕ್ಕಳು ಇಬ್ಬರಿದ್ದರು. ಒಬ್ಬ ಗೋಕರ್ಣ, ಇನ್ನೊಬ್ಬ ದುಂದುಕಾರಿ. ದುಂದುಕಾರಿ ಹೆಸರಿಗೆ ತಕ್ಕಂತೆ ದುಂದು ವೆಚ್ಚ ಹಣದಾದ ಅಪರಾಧಗಳನ್ನು ಮಾಡಿ ಪ್ರೇತ ಜನ್ಮ ಪಡ್ಕೊಂಡಿದ್ದಂತೆ. ಆ ಪ್ರೇತ ಶರೀರ ಬಂದಿದ್ದಕ್ಕೆ ಗೋಕರ್ಣ ತನ್ನ ಮನೆಯಲ್ಲಿ ಭಾಗವತ ವಾಚನ ಮಾಡಿದ. ಆಷಾಢ ಮಾಸದ ನವಮಿ ಪ್ರಾರಂಭ ಆಯಿತು ಭಾಗವತ. ತನ್ನ ಅಣ್ಣನಿಗೆ ಪ್ರೇತ ಶರೀರದಿಂದ ಮುಕ್ತಿ ಸಿಗಲಿ ಅಂತ ಹಣ ಪಾಪ ಮಾಡಿದ್ದ ಪಾಪಿಷ್ಠ, ಆ ಪಾಪ ಕಡಿಲಿ ಅಂತ ಭಾಗವತ ಹೇಳ್ತಾನೆ. ಮೊದಲನೇ ದಿನ ಭಾಗವತ ಶ್ರವಣ ಮಾಡಿಸ್ಲಿಕ್ಕೆ ಹೊರಟ್ರೆ ಅವರ ಮನೆಯಲ್ಲಿರೋ ಒಂದು
ದುಂದುಕಾರಿ ವಿಮಾನದಲ್ಲಿ ಕುಳಿತು ಒಂದು ಉದ್ಗಾರ ಮಾಡ್ತಾರೆ. ಗೋಕರ್ಣ, ಎಂಥ ಪಾಪಿಷ್ಠ ನಾನು, ಎಷ್ಟು ಪಾಪಗಳನ್ನು ಮಾಡಿದ್ದೆ, ಎಷ್ಟು ಘೋರವಾದಂತಹ ಪ್ರೇತ ಶರೀರ, ಭಾಗವತ ಶ್ರವಣ ಮಾಡಿಸಿ ಅದನ್ನ ಕಳಿಸಿದೆಯಲ್ಲ. ಧನ್ಯ ಭಾಗವತಿ ವಾರ್ತಾ ಪ್ರೇತ ಪೀಡಾ ವಿನಾಶಿನಿ ಸಪ್ತಾಹೋಪಿ ತಥಾ ಧನ್ಯ ಕೃಷ್ಣಲೋಕ ಫಲಪ್ರದಃ. ಭಾಗವತದ ವಾರ್ತೆ ಧನ್ಯ, ನನಗೆ ಪ್ರೇತ ಶರೀರದಿಂದ ಮುಕ್ತಿ ಕೊಡಿಸ್ತಿದೆ, ಕೃಷ್ಣ ಲೋಕ ಪ್ರಾಪ್ತಿ ಆಗ್ತಾ ಇದೆ ಸಪ್ತಾಹ ಶ್ರವಣದಿಂದ ಅಂತ ಉದ್ಗಾರ ಮಾಡ್ತಾನೆ. ಶ್ರೀಕೃಷ್ಣನ ಲೋಕಕ್ಕೆ ಅಂತ ತೆರಳ್ತಾನೆ. ಕಥೆ ಮುಂದುವರಿತು. ಕೇಳಲಿಕ್ಕೆ ಅಂತ ಬರೀ ದುಂದುಕಾರಿ ಅಷ್ಟೇ ಬಂದಿರಲಿಲ್ಲ, ಬೇರೆಯವರು ಬಂದಿದ್ದರಂತೆ. ಅವರೆಲ್ಲ ಗೋಕರ್ಣನ ಹತ್ರ ಹೋಗಿ ತುಂಬಾ ತಕರಾರು ತೆಗೆದ್ರಂತೆ. ಅವನಿಗೆ ಮಾತ್ರ ವಿಮಾನ ಬಂತಲ್ಲ ಗೋಕರ್ಣ, ಹೇಳಿದವರು ನಿನಗೂ ಬರಲಿಲ್ಲ, ಕೇಳಿದವರು ನಮಗೂ ಬರಲಿಲ್ಲ, ಅವನಿಗೆ ಮಾತ್ರ ಕಳಿಸಿದ್ದಾನೆ ಅಂದಾಗ ಭಾಗವತದ ಮೇಲೆ ಅಪನಂಬಿಕೆ ಬರಬಾರದು ಅಂತ ನಾರಾಯಣ ಅಶರೀರವಾಣಿಯಲ್ಲಿ ಹೇಳ್ತಾನೆ. ಅವನಿಗೆ ಮಾತ್ರ ಕಳಿಸಿದ್ಯಾಕೆ ಅಂದ್ರೆ ಅವನು ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಶ್ರವಣ ಮಾಡಿದ, ರಾತ್ರಿ ಎಲ್ಲ ಗಿಡದ ಮೇಲೆ ಕುಳಿತು ಮನನ ಮಾಡಿದ, ಅದಕ್ಕೆ ಅವನಿಗೆ ವಿಮಾನ ಕಳಿಸಿದ್ದೇನೆ. ನೀವೆಲ್ಲ ಶ್ರವಣ ಮಾಡಿದ್ರಿ, ರಾತ್ರಿ ಎಲ್ಲ ಮಲಗಿದ್ರಿ, ಅದಕ್ಕೆ ವಿಮಾನ ಕಳಿಸಿಲ್ಲ ಅಂತ. ಅವರೊಂದು ನಾವು ಮನನ ಮಾಡ್ತೇವೆ ಅಂತ. ಸರಿ, ನೀವು ಮನನ ಮಾಡಿದ್ರಿ, ವಿಮಾನ ಕಳಿಸ್ತೇನೆ ಅಂತ ಭಗವಂತ. ಆಗ ಗೋಕರ್ಣನ ಬಳಿ ಬಂದು ಎಲ್ಲರೂ ಹೇಳಿದ್ರಂತೆ, ಆಷಾಢ ಮಾಸ ಬಿಟ್ಬಿಡೋಣ ಗೋಕರ್ಣ, ಮುಂದಿನ ಮಾಸ ಶ್ರಾವಣ ಮಾಸ, ನವಮಿ ಪುನಃ ಬರ್ತದೆ, ಪ್ರಾರಂಭ ಮಾಡು, ಹುಟ್ಟಿಮೆವರೆಗೂ ಭಾಗವತ ಹೇಳು, ಬೆಳಗ್ಗೆ ರಾತ್ರಿ ಮನನ ಮಾಡ್ತೇವೆ, ವಿಮಾನ ಬರ್ತದೋ ಇಲ್ಲ ಪರೀಕ್ಷೆ ಮಾಡೋಣ. ಹಾಗೆ ಅಂತ ಶ್ರಾವಣ ಮಾಸದಲ್ಲಿ ಪುನಃ ಭಾಗವತ ಹೇಳು. 7ನೇ ದಿನ ಮಂಗಳದ ಹೊತ್ತಿಗೆ ಎಲ್ಲರಿಗೆ ಆಕಾಶದ ಕಡೆಗೆ ಅವರ ವಿಮಾನ ಬರ್ತದೋ ಇಲ್ಲೋ. ಸರಿಯಾಗಿ ವಿಮಾನ ಮುಗಿತಿದ್ದಕ್ಕೆ ಬಂದಂತೆ. ಎಷ್ಟೆಷ್ಟು ಜನ ಭಾಗವತ ಶ್ರವಣ ಮಾಡಿದ್ರು ಅವರಿಗೆ ಪ್ರತ್ಯೇಕ ವಿಮಾನ ಕಳಿಸಿ ಭಗವಂತ ಅವರನ್ನೆಲ್ಲ ತನ್ನ ಲೋಕಕ್ಕೆ ಕರೆದುಕೊಂಡು ಹೋದ ಅಂತ ಉಪಾಖ್ಯಾನ ಹೇಳ್ತಾರೆ. ಹೀಗಾಗಿ ಭಾಗವತ ಕಥಾ ಶ್ರವಣ ಮಾಡಿದ ಫಲ ಏನು ಅಂದ್ರೆ, ಏನೇನೋ ಜನ್ಮಾಂತರಗಳನ್ನು ಮಾಡಿದ ಪಾಪಗಳಿರ್ತಾರೆ, ಆ ಎಲ್ಲ ಪಾಪ ಪರಿಹಾರವೂ ಭಾಗವತದ ಫಲ. ಹಾಗೂ ಮುಂದೆ ಪ್ರೇತ ಜನ್ಮ ಬರಲಿಕ್ಕೆ ಏನೋ ಪಾಪ ನಡೆದಿರ್ತದೆ, ಅಥವಾ ಈಗಾಗಲೇ ನಮ್ಮ ವಂಶದಲ್ಲಿ ಯಾರೋ ಒಬ್ಬರು ಪಾಪ ಮಾಡಿ ಪ್ರೇತಾದಿ ಜನ್ಮಗಳನ್ನು ಪಡ್ಕೊಂಡಿರ್ತಾರೆ. ಆ ಸರ್ವ ಎಲ್ಲ ಪಾಪಗಳ ಪರಿಹಾರ, ಬ್ರಹ್ಮಹತ್ಯ, ಸುರಾಪಾನ, ಮರಣಸ್ಥೇಯ, ಎಲ್ಲ ಥರದ ಪಾಪಗಳು ಪರಿಹಾರ ಆಗಲಿಕ್ಕೆ ಶ್ರೀಮದ್ ಭಾಗವತ ಕಥಾ ಶ್ರವಣವೇ ದೊಡ್ಡ ಪ್ರಾಯಶ್ಚಿತ್ತ ಅಂತ ವ್ಯಾಖ್ಯಾನ ಮಾಡ್ತಾರೆ. ಹೀಗೆ ಕಲಿಯುಗದೊಳಗೆ ಭಾಗವತದಂತಹ ಪ್ರಾಯಶ್ಚಿತ್ತ ಮತ್ತೊಂದಿದೆ. ಇದು 2ನೇ ಉಪಾಖ್ಯಾನದ ಸಂದೇಶ. ಇನ್ನು 3ನೇ ಉಪಾಖ್ಯಾನ ಅಂತೂ ಪರೀಕ್ಷಿತ್ ರಾಜ ಭಾಗವತ ಕಥಾ ಶ್ರವಣ ಮಾಡಿದ ಅಂತ ಪ್ರಾರಂಭ. ವೇದವ್ಯಾಸರು ತಮ್ಮ ಹೃದಯ ಕಡಲನ್ನು ರಚಿಸಿದಾಗ ಈ ಪುರಾಣ ಜನಿಸಿತು ಅಂತ ತಿಳಿಸ್ತಾರೆ. ವ್ಯಾಸರ ಹೃದಯವೇ ಕ್ಷೀರಸಾಗರ, ನಮ್ಮೆಲ್ಲರ ಮೇಲೆ ಇಟ್ಟ ಕರುಣೆಗೆ ಮಂದರ ಪರ್ವತ. ಕರುಣೆಯ ಮಂದರ ಇಟ್ಟು ರಚಿಸಿದಾಗ ವೇದಗಳೆಲ್ಲ ಲಕ್ಷ್ಮಿಯಂತೆ ಪ್ರಾರಂಭ ಆಯಿತು. ವೇದಗಳ ಲಕ್ಷ್ಮಿ ಆದರೆ ಬ್ರಹ್ಮಸೂತ್ರಗಳೆಲ್ಲ ಅಮೃತ ಅಂತ ಚಿಂತನೆ ಮಾಡಬೇಕು. ಮಹಾಭಾರತ ಪಾರಿಜಾತ, ಪುರಾಣಗಳೆಲ್ಲ ಚಂದ್ರ ಅಂತ ತಿಳಿಸ್ತಾರೆ. ಇತಯೇವ ಪುರಾಣ ಗೌರಗೌ ಸಮಹಾಭಾರತ ಪಾರಿಜಾತಗೆ. ಆ ವ್ಯಾಸರ ಹೃದಯ ಕಡಲು ಬಹಳ ಅದ್ಭುತ ವಿಶಾಲ, ಮಥಿಸಿದಾಗ ಇಷ್ಟೆಲ್ಲ ಸಂಪತ್ತು ಬಂದಿದೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಪುರಾಣಗಳು ಚಂದ್ರ ಯಾಕೆ ಅಂದ್ರೆ, ಹಗಲು ಸೂರ್ಯನ ತಾಪಕ್ಕೆ ಬೆಂದವರಿಗೆ ರಾತ್ರಿ ಚಂದ್ರ ಬಹಳ ತಂಪು ನೀಡ್ತಾನೆ. ಸಂಸಾರ ಅನ್ನೋದು ತಾಪ ಜಾಸ್ತಿ. ಈ ತಾಪದಲ್ಲಿ ಬೆಂದಂಥವರಿಗೆ ಶ್ರೀಮದ್ ಭಾಗವತ ಅನ್ನುವ ಚಂದ್ರ ತನ್ನ ಅಮೃತ ಕಿರಣ ಬೀರಿದ ಅಂದ್ರೆ ಆ ತಾಪ ಎಲ್ಲ ಪರಿಹಾರ ಆಗ್ತದೆ. 3 ಥರದ ತಾಪ ಪುರಾಣ ಚಂದ್ರನಿಂದ ಪರಿಹಾರ ಆಗ್ತದೆ. ಆಧ್ಯಾತ್ಮಿಕ ತಾಪ, ಆದಿ ಭೌತಿಕ ತಾಪ, ಆದಿ ದೈವಿಕ ತಾಪ. ಅದನ್ನು ಸ್ಪಷ್ಟಪಡಿಸಲಿಕ್ಕೆ ತಾಪತ್ರಯೋ ಮೂಲ
ಆಧ್ಯಾತ್ಮಿಕ ಆದಿಭೌತಿಕ ಆದಿ ದೈಹಿಕ ತಾಪ ಕಳ್ಕೊಂಡಿದೆ. ಪುರಾಣ ಚಂದ್ರನನ್ನ ಆಶ್ರಯಿಸಲಿ. ಹೀಗಾಗಿ ಪ್ರತಿಯೊಬ್ಬ ಸಜ್ಜನ ತನ್ನ ಅನೇಕ ಲಾಭಗಳನ್ನು ಕಳ್ಕೊಳ್ಬೇಕಾದ್ರೆ ಶ್ರೀಮದ್ ಭಾಗವತ ಕಥಾ ಶ್ರವಣವನ್ನು ಮಾಡಲಿ ಅಂತ ತಿಳಿಸುತ್ತಾರೆ. 18,000 ಗ್ರಂಥಾತ್ಮಕವಾಗಿ ರಚಿಸಿಕೊಂಡು ಗ್ರಂಥ 18,000 ಒಂದು ಗ್ರಂಥ ಅಂದ್ರೆ 32 ಅಕ್ಷರಗಳ ಒಂದು ಸಾಲಿಗೆ ಹೆಸರು. ಅಂಥವು 18,000 ಇದೆ ಅಂತೆ. ಒಂದೊಂದು ಅಕ್ಷರಗಳ ಜೋಡಣೆಯಲ್ಲಾದ ಸಂಧಿಯಲ್ಲಿ, ಆ ವಾಕ್ಯಗಳಲ್ಲಿ ಪ್ರಯೋಗಿಸುವ ಪ್ರಸಂಗಗಳಲ್ಲಿ, ಹೇಳುವ ಕೇಳುವವರಲ್ಲಿ ಭಗವಂತನ ಸನ್ನಿಧಾನ ಇರ್ತದೆ. ಕಲಿಮಲ ಕಲ್ಮಷ ಕಾಲ ನೋಕಿಲೇಶೋ ಹರಿದ್ರಗೀಯತೇಭೀಕ್ಷಣಂ ಯದು ಪುನರ್ ಭಗವಾನ ಶೇಷಮೂರ್ತಿ ಪರಿಪಠಿತಃ ಅನುಪದಂ ಕಥಾ ಪ್ರಸಂಗೈ ಇಹ ಪಠಿತಃ ಹರಿ ಅಂತಂದಿದ್ದಾರೆ. ಪ್ರತಿ ಪದಗಳು ಅಕ್ಷರಗಳ ಸಂಧಿ ಎಲ್ಲೆಡೆ ಭಗವಂತನ ಸನ್ನಿಧಾನ ತುಂಬಿದೆ. ಅದಕ್ಕೆ ಇದು ಲೋಕವಾರ್ತೆ ಅಲ್ಲ ಅಂತ ಜಗನ್ನಾಥ. ಲೋಕವಾರ್ತೆ ಅಲ್ಲ, ಇದು ಪರಲೋಕೈಕನಾಥನ ವಾರ್ತೆ ಕೇಳುವರೈ ಅಂತಿದ್ದಾರೆ. ಲೋಕದ ವಾರ್ತೆ ಕೇಳುವವರಿಗೆ ಪುಣ್ಯ ಬರ್ತದೆ ಅಂತಿಲ್ಲ. ಪರಲೋಕೈಕ ವಾರ್ತೆಯನ್ನು ಕೇಳಿದ್ರೆ ಮಾತ್ರ, ಪರಲೋಕೈಕ ನಾಥನ ವಾರ್ತೆಯನ್ನು ಕೇಳಿದ್ರೆ ಪುಣ್ಯ ಬಂದೇ ಬರ್ತದೆ, ಪಾಪ ಕಳೆದೇ. ಒಂದು ಕ್ಷಣ ಕೇಳಿದ್ರೆ ಸಾಕು. ಒಂದು ಕ್ಷಣ ಭಗವಂತನಲ್ಲಿ ಮನಸ್ಸನ್ನು ಇರಿಸಿ ಒಂದು ಕ್ಷಣ ಭಾಗವತ ಕಥಾ ಶ್ರವಣ ಮಾಡಿದ್ರು ಕೂಡ ಆ ಒಳಗಡೆ ಇದ್ದ ಕಲ್ಮಶ ದೂರ ಮಾಡಿ ದೇವರು ನಾವು ಬೇಡ ಅಂತ ತನ್ನ ಸನ್ನಿಧಾನ ಇರ್ತಾನೆ. ನಮಗೆ ದೇವರು ಬೇಡ ಅಂತ ದೇವರ ಸನ್ನಿಧಾನ ಇರ್ತಾನೆ. ಮುಹುಹು ಕ್ಷಣ ಅಂತಾರೆ. ಒಂದು ಕ್ಷಣ ಕೇಳಿ ಭಾಗವತ ತನ್ನ ಸನ್ನಿಧಾನ ಇರ್ತಾನೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಹೀಗಾಗಿ ಇವತ್ತು ಪ್ರಾರಂಭ ಆದ್ರಿಂದ ಇಡೀ ಸಮಗ್ರ 12 ಸ್ಕಂದ ಭಾಗವತದಲ್ಲಿ ಏನ್ ತಿಳಿಸ್ತಾರೆ ಅಂತ ಒಂದು ಸಾರಾಂಶವನ್ನು ಮಾತ್ರ ಚಿಂತನೆ ಮಾಡುವ ಪ್ರಯತ್ನ ಮಾಡಿಬಿಡೋದು. ಮೊದಲನೇ ಸ್ಕಂದ ಭಾಗವತ ಪರೀಕ್ಷಿತ್ ರಾಜನಿಗೆ ಶುಕಮುನಿಗಳು ಹೇಳುವ ಮುನ್ನ ಅವನ ಜನ್ಮ ವೃತ್ತಾಂತದ ಕಥೆಯನ್ನ ಸೂತ ಪುರಾಣಿಕರು ತಿಳಿಸುತ್ತಾರೆ. ಕುಂತಿ ಸ್ತವ ರಾಜ, ಭೀಷ್ಮ ಸ್ತವ ರಾಜ, ಕುಂತಿ ಸ್ಮೃತಿ ಭೀಷ್ಮ ಸ್ತವ ರಾಜಗಳು ಬರ್ತದೆ. ಹಾಗೂ ಪರೀಕ್ಷಿತ ಮಾಡಿದ ಕಲಿ ನಿಗ್ರಹದ ಉಪಾಖ್ಯಾನ, ಶಮೀಕರಿಂದ ಶಾಪ, ಶಮೀಕರ ಕೋಳಿಗೆ ಹಾವು ಹಾಕಿ ಶೃಂಗಿಯಿಂದ ಶಾಪ ಪಡ್ಕೊಂಡ ಅಂತ ಇಷ್ಟು ಕಥೆಗಳನ್ನು ಒಳಗೊಂಡು ಮೊದಲನೇ ಸ್ಕಂಧ ಬಂತು. ಎರಡನೇ ಸ್ಕಂಧ ಈ ಬ್ರಹ್ಮಾಂಡದ ಸೃಷ್ಟಿಯ ಮಹಿಮೆಯಿಂದ ವ್ಯಾಖ್ಯಾನ ಮಾಡ್ತಾರೆ. ಭಗವಂತ ಹೇಗೆ ಸೃಷ್ಟಿ ಮಾಡ್ತಾನೆ ಇದನ್ನ ಅಂತ. ಮೂರನೇ ಸ್ಕಂಧದಲ್ಲಿ ಸಂಸಾರ ಬಂಧನದಿಂದ ಮೋಚನೆ ಉಪಾಯ ಏನು ಅಂತ ವಿಷಯವನ್ನು ಆಲಿಸಿ ಕಪಿಲನಾಮ ಪರಮಾತ್ಮ ತನ್ನ ತಾಯಿಗೆ ಉಪದೇಶ ಮಾಡುವ ಕಪಿಲ ಗೀತೆ. ನಾಲ್ಕನೇ ಸ್ಕಂಧ ದಕ್ಷ ಅಂತ ಪ್ರಜಾಪತಿ ಮಹಾತ್ಮನಾದ ಶಿವನನ್ನು ದ್ರೋಹ ಮಾಡ್ತಾನೆ. ಮಹನ್ನಿಂದೆ ಮಾಡಬಾರದು ಅಂತಂದಿಕ್ಕೆ ದಕ್ಷನ ಚರಿತ್ರೆ. ಮಹಾತ್ಮನ ನಿಂದೆ ಮಾಡಿದರೆ ಏನಾದೀತು ಅಂತಂದಿಕ್ಕೆ ದಕ್ಷನ ಚರಿತ್ರೆ. ಸಣ್ಣ ವಯಸ್ಸಿನಲ್ಲಿ 6 ತಿಂಗಳು ತಪಸ್ಸು ಮಾಡಿ ವಾಸುದೇವನನ್ನು ಪ್ರಕಟಗೊಳಿಸಿಕೊಂಡು, ಹೀಗಾಗಿ ದೇವರನ್ನು ಪ್ರಕಟಗೊಳಿಸಿಕೊಳ್ಳಿಕ್ಕೆ ವಯಸ್ಸು ಮುಖ್ಯ ಅಲ್ಲ, ಮನಸ್ಸು ಮುಖ್ಯ ಅಂತ ಧ್ರುವೋಪಾಖ್ಯಾನ, ಪುರಂಜರೋಪಾಖ್ಯಾನ, ಪೃಥು ಚಕ್ರವರ್ತಿಯ ಕಥೆಯನ್ನು ಒಳಗೊಂಡು 4ನೇ ಸ್ಕಂಧ. 5ನೇ ಸ್ಕಂಧದಲ್ಲಿ ಪ್ರಿಯವ್ರತನ ಚರಿತ್ರೆ. ಈ ಭೂಮಿಯನ್ನ ಭಾಗ ಮಾಡಿ ಖಂಡಗಳಂತೆ ಅದ್ಭುತ ಕಾರ್ಯ ಮಾಡಿದ ಪ್ರಿಯವ್ರತನ ಚರಿತ್ರೆ. ಭರತ ನಾಮಕ ಪರಮಾತ್ಮ ಋಷಭ ನಾಮಕ ಪರಮಾತ್ಮನ ಮಗನಾಗಿ ಈ ದೇಶಕ್ಕೆ ಭಾರತ ಅಂತ ಹೆಸರು ತಂದುಕೊಟ್ಟಂತಹ ಭರತನ ಚರಿತ್ರೆ. ಭೂಗೋಳ ಖಗೋಳಗಳನ್ನ ಭಗವಂತನ ಸ್ಥೂಲ ರೂಪ ಅಂತ ಆರಾಧಿಸುವಂತ 5ನೇ ಸ್ಕಂಧದಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಭೂಸ್ವೀಪ ವರ್ಷ ಸರಿತ ಶ್ರೀ ನಭಸ್ತ
ಇಲ್ಲದೆ ಇಂದ್ರ ಏನೂ ಮಾಡಲಿಕ್ಕಾಗಲಿ, ಗುರುಬಲ ಕಳ್ಕೊಳ್ಬಾರದು ಅನ್ನೋ ಎಚ್ಚರಿಕೆಗೋಸ್ಕರ 6ನೇ ಸ್ಕಂದದಲ್ಲಿ ಆಚರಿಸಿದೆ. ಊಟ ಪ್ರಶ್ನೆ ಅಂತ ನಾರದರು ತಕ್ಷಣ ಮಕ್ಕಳಿಗೆ ಮಾಡಿದಂತಹ ಪ್ರಶ್ನೋತ್ತರ. ಇತ್ತೀಚೆಗೆ ಪ್ರಶ್ನೋತ್ತರ ಕಾರ್ಯಕ್ರಮ ಸಾಕಷ್ಟು ನಡೀತಿರ್ತದೆ, ಕ್ವಿಜ್ ಅಂತ. ನಾರದರು ಮೊದಲೇ ಮಾಡಿಬಿಟ್ಟಿದ್ದಾರೆ. 6ನೇ ಸ್ಕಂದ ಇಷ್ಟನ್ನು ಒಳಗೊಂಡು ನಮಗೆ ಅನುಸಂಧಾನ ಮಾಡಿಸ್ತದೆ. 7ನೇ ಸ್ಕಂದದಲ್ಲಂತೂ ಭಾಗವತ ಅಂದ್ರೆ ಹೇಗಿರಬೇಕು ಅನ್ನಲಿಕ್ಕೆ ಪ್ರತೀಕರಾದ ಪ್ರಹ್ಲಾದರಾಜರ ಚರಿತ್ರೆ. ಭಾಗವತ ಭಗವದ್ಭಕ್ತ ಅಂದ್ರೆ ಹೀಗಿರಬೇಕು ಅಂತ ತೋರಿಸ್ಲಿಕ್ಕೆ ಅವರ ಚರಿತ್ರೆಯನ್ನು ವ್ಯಾಸರಚಿಸ್ತಾರೆ. ಎಷ್ಟು ಅದ್ಭುತ ಶ್ರೀಮದ್ ಭಾಗವತ. ದೇವರಿಗಾಗಿ ಅಂತ 10ನೇ ಸ್ಕಂದ ಮೀಸಲು ಮಾಡಿದ್ರೆ, ದೇವಭಕ್ತ ಪ್ರಹ್ಲಾದನಿಗಾಗಿ ಅಂತ 7ನೇ ಸ್ಕಂದ ಮೀಸಲು ಮಾಡಿದ್ದಾರೆ. ಉಳಿದೆಲ್ಲರ ಕಥೆಯನ್ನ ಸಂಕೀರ್ಣವಾಗಿ ಅಲ್ಲಲ್ಲಿ ಸೇರಿಸಿದ್ರೆ ಪ್ರಹ್ಲಾದನಿಗೆ ಮಾತ್ರ ಮೀಸಲು ಒಂದು ಸ್ಕಂದ ಇಟ್ಟಿದ್ದಾರೆ, ಅದೇ 7ನೇ ಸ್ಕಂದ. ಅದು ಅದ್ಭುತವಾದ ಸ್ಕಂದ. ಭಗವಂತನ ಸಮತ್ವ ಚಿಂತನೆ, ಭಗವಂತನ ವ್ಯಾಪ್ತೋಪಾಸನೆ. ಭಗವಂತ ವಿಕ್ರಮನಲ್ಲ, ಈ ಉಪಾಸನೆ ಮಾಡಿದ್ರೆ ಏನಾಗಿತ್ತು ಅನ್ನಲಿಕ್ಕೆ ಪ್ರಹ್ಲಾದನ ಚರಿತ್ರೆ ಆ 7ನೇ ಸ್ಕಂದದಲ್ಲಿ. ಕಂಬದಲ್ಲಿ ಭಗವಂತನನ್ನು ಪ್ರಕಟಗೊಳಿಸಿಕೊಂಡು ಜಗತ್ತಿಗೆಲ್ಲ ತೋರಿಸಿದಂತಹ ಮಹಾನುಭಾವನಾದ ಪ್ರಹ್ಲಾದರಾಜ. ಅವತ್ತಿನ ಆ ಪ್ರಹ್ಲಾದ ಕಂಬದಲ್ಲಿ ನರಸಿಂಹ ಬಂದಾಗ ಪ್ರಾಯ ಹಿಂದೆ ಒಬ್ಬ ತಮ್ಮ ನಿಂತಿದ್ದಂತೆ ಪ್ರಹ್ಲಾದನೇ. ಅವರೇ ಸಲ್ಲಾದ, ಅವರೇ ಜಗನ್ನಾಥದಾಸರು ಅಂತ. ಹೀಗಾಗಿ ಯಾರು ನನ್ನನ್ನು ಹೇಗೆ ಆರಾಧಿಸ್ತಾರೋ ನಾನು ಅವರನ್ನ ಹಾಗೆ ಮಾಡ್ತೇನೆ ಎನ್ಲಿಕ್ಕೆ ಸ್ತಂಭ ಮಂದಿರರಾಗಿ ಜಗನ್ನಾಥದಾಸರು ಸ್ತಂಭದಲ್ಲಿ ನರಸಿಂಹನನ್ನ ಅಣ್ಣ ಪ್ರಕಟಗೊಳಿಸಿದರೆ ಉಪಾಸನೆ ಮಾಡಿ ಸ್ತಂಭ ಮಂದಿರರಾದವರು ಜಗನ್ನಾಥದಾಸರು ಸೂಕ್ಷ್ಮವನ್ನು ನಾವು ಅನುಸಂಧಾನ ಮಾಡಬೇಕು. ಅದಕ್ಕೆ ಅವರನ್ನ ಮೇಲಿಂದ ಮೇಲೆ ಸ್ತಂಭ ಮಂದಿರ, ನಾನು ಆಶ್ಚರ್ಯ ಇದೇನು ಸ್ತಂಭ ಮಂದಿರ. ಆಮೇಲೆ ಅರ್ಥ ಆಯಿತು, ಹಿಂದೆ ಸ್ತಂಭದಿಂದ ಬಂದಿದ್ದಾನೆ ನರಸಿಂಹ. ಕ್ವಾಸೌ ಯದಿ ಸರ್ವತ್ರ ಕಸ್ಮಾತ್ ಸ್ತಂಭೆ ನ ದೃಶ್ಯತೆ ತಂದಿದ್ದಾರೆ. ಆ ಸ್ತಂಭದಲ್ಲಿ ನರಸಿಂಹನನ್ನ ಕಾಣುವ ಪ್ರಹ್ಲಾದ ಪ್ರಾಯ ತಮ್ಮನನ್ನು ಹಿಂದೆ ನಿಲ್ಲಿಸಿ ಮುಂದೆ ಇವನನ್ನ ಸ್ತಂಭ ಮಂದಿರ ಅಂತ ಮಾಡಿದ್ದಾರೆ. ನರಸಿಂಹನನ್ನು ಪ್ರಕಟಗೊಳಿಸಿಕೊಂಡಿದ್ದಾರೆ ಅಂತಂದಿಕ್ಕೆ ನಾರಸಿಂಹನೇ ನಮಿಪೆ ಕರುಣಿಪುರು ಯಮಗೆ ಮಂಗಳವ ಮಾತಿನಿಂದ ಅವರು ಸ್ಪಷ್ಟವಾಗಿ ನಾರಸಿಂಹನೇ ನಮಿಪೆ ಕರುಣಿಪುರು ಯಮಗೆ ಮಂಗಳವ. ನರಸಿಂಹೋಪಾಸನೆ ಮಾಡಿದ್ರು ಪ್ರಭಾ, ಅವರ ಆರಾಧನೆ ಇವತ್ತು. ಹೀಗಾಗಿ ಅವರ ಸ್ಮರಣೆಯೂ ಬರಲಿ ಅಂತ ಪ್ರಾಸಂಗಿಕವಾಗಿ ಹೇಳಿದಂತಹ ಮಾತು. ಅದಾದ ಬಳಿಕ 8ನೇ ಸ್ಕಂಧ ಏನು ಅದ್ಭುತ. ಸ್ವಯಂಭುವ ಪಾರ್ವತಿಶ ಉತ್ತಮ ತಾಪಸ ರೈವತ ಚಾಕ್ಷುಷ ಸಾವರಣಿ ಯಜ್ಞ ಸಾವರಣಿ ದಕ್ಷ ಸಾವರಣಿ ಬ್ರಹ್ಮ ಸಾವರಣಿ 14 ಮನ್ವಂತರಗಳು. ಆ ಮನ್ವಂತರಗಳಲ್ಲಿ ಭಗವಂತನ ಅವತಾರ ರೂಪದಿಂದ ನಡೆದ ಕಾರ್ಯ ಅವುಗಳನ್ನು ವರ್ಣಿಸುವಾಗ ಪ್ರಮುಖವಾಗಿ ಗಜೇಂದ್ರ ಮೋಚನ ಉಪಾಖ್ಯಾನ ಹಾಗೂ 6ನೇ ಮನ್ವಂತರದಲ್ಲಿ ನಡೆದ ಕ್ಷೀರಸಾಗರನ ಮಥನೆಯ ಚರಿತ್ರೆ, 7ನೇ ಮನ್ವಂತರದಲ್ಲಿ ಮಾಡಿದ ವಾಮನಾವತಾರ. ಇಷ್ಟನ್ನ ಪ್ರಮುಖ ಅಂಶ ಅಂತ ಇಟ್ಟುಕೊಂಡು 8ನೇ ಸ್ಕಂದ ಪ್ರಸ್ತಾಪ ಆಗ್ತದೆ. 9ನೇ ಸ್ಕಂದದಲ್ಲಿ ಸೂರ್ಯ ಹಾಗೂ ಚಂದ್ರವಂಶದಲ್ಲಿ ಬಂದಂತಹ ಹರಿಭಕ್ತ ರಾಜರು, ಬೇರೆ ಬೇರೆ ಸೌಪರಿ ಚಮನ ಮೊದಲಾದಂತಹ ಬ್ರಹ್ಮರ್ಷಿಗಳು ಅವರ ಚರಿತ್ರೆಯನ್ನು ಹೇಳಿ ನನ್ನ ಭಕ್ತರಿಗೆ ಎಷ್ಟು ಮಹಿಮೆ ಇರಬೇಕಾದ್ರೆ ನನಗೆಷ್ಟು ಮಹಿಮೆ ಇರಬೇಡ ಅಂತ ತೋರಿಸಲಿಕ್ಕೆ ಭಗವಂತ 9ನೇ ಸ್ಕಂದ ಭಕ್ತರಿಗೆ ಅಂತ ಮೀಸಲು ಮಾಡಿದ. ತನ್ನ ಕಥೆ ರಾಮಾವತಾರ ಹಾಗೂ ಪರಶುರಾಮ ರಾಮಾವತಾರಗಳನ್ನು ಅಲ್ಲಿ ನಡೆದ ಘಟನೆಗಳನ್ನು ಸೇರಿಸಿ 9ನೇ ಸ್ಕಂದ ಮಾಡಿದ. 10ನೇ ಸ್ಕಂದ ಪೂರ್ವಾರ್ಧ ಉತ್ತರಾರ್ಧ. ಕೃಷ್ಣ ಭೂಮಿ ಮೇಲೆ 107 ವರ್ಷ ಇದ್ದಂತೆ. ಮನುಷ್ಯಮಾನದ ಪ್ರಕಾರ ಕಣ್ಣಿಗೆಲ್ಲ ಕಾಣುವಂತೆ 107 ವರ್ಷ ಇದ್ದ ಅಂತ ಒಂದು ಅಂದಾಜು ಮಾಡಿದ್ದಾರೆ. 56-55ನೇ ವಯಸ್ಸಿಗೆ ಯುದ್ಧದ ರಣಾಂಗಣದಲ್ಲಿ ಆಗಲೇನೆ ಸಾರಥ್ಯ ಮಾಡ್ತಿದ್ದಂತೆ ಕೃಷ್ಣ ಪರಮಾತ್ಮ. 800 ವರ್ಷದ ಬಾಲ್ಮೀಕ, 700 ಸರಿಸಮಾನದಲ್ಲಿದ್ದ ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ, 53-52ರಲ್ಲಿದ್ದ ಅರ್ಜುನ, 61-62 ಆಸ್ಪಾಸ್ನಲ್ಲಿ ದುರ್ಯೋಧನ, ಧರ್ಮರಾಜ ಇದ್ದರು. ಕೃಷ್ಣ
ಕೃಷ್ಣ ಆಗ 55-56ರಲ್ಲಿ ಇದ್ದ. ಆ ಕೃಷ್ಣ ಪರಮಾತ್ಮನ ಕೌಮಾರ, ಕೌಗಂಡ, ಯೌವನ ಈ ಎಲ್ಲ ವಯಸ್ಸಿನ ಅನುಸಂಧಾನಕ್ಕೆ ಅನುಗುಣವಾಗಿ ವ್ಯಾಸರು ಕಾವ್ಯವೂ ಆಗಿರಬೇಕು, ಕೃಷ್ಣ ತನ್ನ ಭಕ್ತರ ಮೇಲೆ ಎಷ್ಟು ಕರುಣೆ ಇದೆ ಅಂತ ತೋರಿಸಿರಬೇಕು, ದುಷ್ಟರ ಶಿಕ್ಷಣೆ ಹೇಗೆ ಮಾಡ್ತಾನೆ ಅಂತ ಹೇಳಿ ಚಿಂತನೆ ಮಾಡಿರಬೇಕು. ಭಾಗವತದ 10ನೇ ಸ್ಕಂದದಲ್ಲಿ ಅವನ ಚರಿತ್ರೆಯನ್ನು ವ್ಯಾಖ್ಯಾನ ಮಾಡ್ತಾರೆ. ಪೂರ್ವಾರ್ಥ, ಉತ್ತರಾರ್ಥ, ಇದು ಕೃಷ್ಣಾವತಾರದ ಚಿಂತನೆ. 11ನೇ ಸ್ಕಂದ ಭಾಗವತ ಧರ್ಮಗಳನ್ನು ತಿಳಿಸುತ್ತದೆ. ಎಲ್ಲ ಮಾನವರಿಗೆ ಮಾನವರಾಗಲಿ ಭಾಗವತದಲ್ಲಿ ಪ್ರತಿಯೊಬ್ಬರೂ ಕೂಡ ಮಾನವರಾಗಲಿ, ಒಳ್ಳೆಯ ಮಾನವತೆ ಬರಲಿ ಅಂತ ತಿಳಿಸಬೇಕಾಗಿತ್ತು. ಪ್ರಾಣಿಗಳಾಗಬೇಡ್ರಿ. ಧರ್ಮ ಅಂದ್ರೆ ಭಾಗವತ ಧರ್ಮ ಅಂದ್ರೆ ಬೇರೆ ಅಲ್ಲ, ಪ್ರಾಣಿಗಳ ಅಲ್ಲ ಅಂತ ಬೇರ್ಪಡಿಸಿ ತೋರಿಸ್ಲಿಕ್ಕೆ ಯಾವುದನ್ನು ಆಚರಣೆ ಮಾಡಿದ್ರೆ ಆಗ್ತದೋ ಅದೇ ಧರ್ಮ ಅಂತ. ಯಾವುದನ್ನು ಆಚರಿಸದೇ ಹೋದ್ರೆ ಪ್ರಾಣಿ ನಾವು ಒಂದೇ ಆಗ್ತೇವೋ ಅದೇ ಅದು ನೋಡ್ರಿ, ಅದು ಅಧರ್ಮ. ಅಧರ್ಮ ಅಂದ್ರೆ ಬೇರೆ ಅದೇ. ನೀವು ಪ್ರಾಣಿಗಳಂತ ಆಗಬೇಡ್ರಿ ಅಂತ ತೋರಿಸೋದೇ ಭಾಗವತ ಧರ್ಮ. ಯಾವ ಆಶ್ರಯಿತ್ಯ, ಯಾವುದನ್ನ ಆಶ್ರಯಿಸಿ ನಾವು ಧಾವನ್ ಉನ್ಮೀಲ್ಯವಾನೇತ್ರೆ ಕಣ್ಣು ಮುಚ್ಚಿ ಸಾಗಿದರೂ ಕೂಡ ಭಗವಂತನ ಮಂದಿರವನ್ನ ಮುಟ್ಟಬಹುದು, ಅದೇ ಭಾಗವತ ಧರ್ಮ. ಆ ಭಾಗವತ ಧರ್ಮಗಳನ್ನೆಲ್ಲ ಒಳಗೊಂಡು 11ನೇ ಸ್ಕಂಧ ಪ್ರಸ್ತಾಪ ಆಗ್ತದೆ. 12ನೇ ಸ್ಕಂಧದಲ್ಲಿ ಬುದ್ಧಾವತಾರ, ಕಲ್ಕಿ-ಅವತಾರ, ಕಲಿಯುಗದ ಪ್ರಭಾವ ಮುಂದೆ ಹೇಗಾದೀತು ಅಂತ ತಿಳಿಸಿ ಮುಕ್ತಾಯ ಮಾಡ್ತಾರೆ. ವಿರಾಟ್ ರೂಪದ ಧ್ಯಾನಕ್ಕೆ ಅಂತ ತಲುಪ್ತಾರೆ ಪರೀಕ್ಷಿತ. ಆಮೇಲೆ ಪರೀಕ್ಷಿತ ದೇಹ ಮಾತ್ರ ತಕ್ಷಕನಿಂದ ಕೊಚ್ಚುವ ಹಾಗಾಗ್ತದೆ, ಅವನು ಭಗವಂತನ ಪಾದ ಸೇರ್ತಾನೆ ಅಂತ ತಿಳಿಸುತ್ತದೆ. ಇದು 12 ಸ್ಕಂದ ಭಾಗವತದ ಸಾರ. ಮಾರ್ಕಾಂಡೇಯರ ಉಪಾಖ್ಯಾನದೊಂದಿಗೆ ಸೂತ ಪುರಾಣಿಕರು ಇದನ್ನು ಮುಕ್ತಾಯ ಮಾಡ್ತಾರೆ. ಯಾಕೆ ಹೇಳಿದ್ರಿ ಅಂತ ಮೊದಲನೇ ದಿವಸ ಇನ್ನು ಪುರಾಣನೇ ಪ್ರಾರಂಭ ಆಗಿಲ್ಲ, ಆಗಲೇ ಪುರಾಣ ಮುಗಿಸೇ ಬಿಟ್ರೇನೋ. ಇತ್ತೀಚೆಗೆ ಒಂದು ಪದ್ಧತಿ ಏನು ಬಂದಿದೆ ಅಂದ್ರೆ ಅದು ಮೊದಲಿಂದ ಬಂದ ಪದ್ಧತಿನೇ. ಏನಂದ್ರೆ ವಾರ್ತೆ ಓದುವಾಗ ವಾರ್ತೆಗಳ ಮುಖ್ಯಾಂಶ ಮೊದಲು ಓದ್ತಾರೆ. ಇತ್ತೀಚೆಗೆ ವಾರ್ತೆಗಳ ಮುಖ್ಯಾಂಶಗಳು ಅಂತ ಓದಿದ ಮೇಲೆ ವಾರ್ತೆಗಳ ವಿವರಣೆ ಕೊಡಿ. ಅದು ವಾಲ್ಮೀಕಿ ರಾಮಾಯಣ ಕಾಲದಿಂದ ಹಾಗೆ ಬಂದಿದೆ. ನಿಜವಾಗ್ಲೂ ವಾರ್ತೆಗಳನ್ನ ಮೊದಲು ಓದ್ತಿರ್ಲಿಲ್ಲ ಅಂತೆ, ಮುಖ್ಯಾಂಶಗಳನ್ನು ಮೊದಲು ಪಟ್ಟಿ ಮಾಡಿ ಒಳಗೆ ಏನಿದೆ ಅಂತ ಗ್ಲಾನ್ಸ್ ಮಾಡಿ ಆಮೇಲೆ ಒಳಗೆ ಪ್ರವೇಶ ಮಾಡಿ ಒಂದಿಷ್ಟು ವಿಷಯ ವಿಸ್ತಾರ, ಒಂದಿಷ್ಟು ವಿಷಯ ಸಂಕ್ಷೇಪ, ಪದದ ಸಂಕ್ಷೇಪ, ಅರ್ಥದ ವಿಸ್ತಾರ, ಕೆಲವೆಲ್ಲ ಶಬ್ದದಿಂದ ಸಂಕ್ಷೇಪ, ಅರ್ಥದ ಸಂಕ್ಷೇಪ ಅಂತ ಮಾಡಿ ವ್ಯಾಖ್ಯಾನ ಮಾಡುವ ಪದ್ಧತಿ ಬಂದಿದೆ. ಆ ನಿಟ್ಟಿನಲ್ಲಿ ಇವತ್ತಿನ ಭಾಗವತದ ವಾರ್ತೆ ಅದರ ಶ್ರವಣ ಮಾಡಲಿಕ್ಕೆ ಅಂತ ಪ್ರಾರಂಭ ಮಾಡುವ ಈ ಶುಭ ಸಂದರ್ಭದಲ್ಲಿ ಶ್ರೀಪಾದಂಗಳ ವಿಶೇಷ ಸನ್ನಿಧಾನ ಆದ್ದರಿಂದ ಒಂದು ಸಲಿ ಭಾಗವತವನ್ನ 12 ಸ್ಕಂದದಲ್ಲಿ ಏನು ಹೇಳಿದ್ದಾರೆ ಅಂತ ಮುಖ್ಯಾಂಶವನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದೇನೆ. ಇನ್ನು ವಾರ್ತೆಗಳ ವಿಸ್ತಾರವನ್ನ ಮಾಡುವಾಗ ಮೊದಲನೇ ಸ್ಕಂದದ ಕೆಲವು ಪ್ರಸಂಗಗಳನ್ನು ಸಂದೇಶವಾಹಕವಾಗಿ ಚಿಂತನೆ ಮಾಡುವ ಪ್ರಯತ್ನ ಮಾಡ್ತೇನೆ. ಕುಂತಿ ಸ್ತೋತ್ರ ಯಾಕೆ ವ್ಯಾಸರು ಈ ಮೊದಲನೇ ಸ್ಕಂದದಲ್ಲಿ ಹೇಳಿಬೇಕು? ಕಲಿ ವಿಗ್ರಹದ ಕಥೆಯನ್ನು ಮೊದಲನೇ ಸ್ಕಂದದಲ್ಲಿ ಯಾಕೆ ಹೇಳಬೇಕು? ಭೀಷ್ಮ ಸ್ತವರಾಜನನ್ನು ಮೊದಲನೇ ಸ್ಕಂದದಲ್ಲಿ ಯಾಕೆ ಸೇರಿಸಬೇಕು? ಭಾಗವತ ಸಾಕಷ್ಟು ಬಾರಿ ಶ್ರವಣ ಮಾಡ್ತೇವೆ, ಅದರಲ್ಲಿ ಏನು ಬಂದಿದೆ ಅಂತ ವಿಸ್ತಾರವಾಗಿ ಕೇಳ್ತಿರ್ತೇವೆ. ಈ ಪ್ರಸಂಗಗಳನ್ನು ವ್ಯಾಸರು ಒಳಗಡೆ ಯಾಕೆ ಸೇರಿಸ್ತಾರೆ? ಇದರ ಉದ್ದೇಶ ಹೀಗಿರಬೇಕು. ಯಾರೇ ನನ್ನ ಭಾಗವತ ಕಥಾ ಶ್ರವಣ ಮಾಡ್ಲಿಕ್ಕೆ ಬರಲಿ, ಅವರು ಮೊದಲು ಇಂಥ ಅರ್ಹತೆ ಪಡ್ಕೊಂಡು ಬರಲಿ ಅಂತ ವ್ಯಾಸರ ಅಪೇಕ್ಷೆ ಪಡ್ತಾರೆ. ಏನ್ ಅರ್ಹತೆ ಅಂದ್ರೆ ಭೀಷ್ಮನ ಅರ್ಹತೆ. ಪೂರ್ಣ ಅರ್ಹತೆ ಪಡೆದೇ ಇದ್ರು ಅಲ್ಪಾರ್ಹತೆ ಪಡೆದು ಸಾಕಲ್ಲ. ಭೀಷ್ಮ ಎದುರಾಳಿಗಳಲ್ಲಿ ಇದ್ದು ಯುದ್ಧ ಮಾಡಿಯೂ ಕೂಡ ಕೃಷ್ಣನ ವಿರುದ್ಧ ಮಾಡಿದ್ದಲ್ಲ ಅಂತ ಬಹಳ ಪಶ್ಚಾತ್ತಾಪ ಪಟ್ಟರು.
ಆ ಪಶ್ಚಾತ್ತಾಪ ಅನ್ನುವ ಅರ್ಹತೆ ಭಾಗವತ ಶ್ರವಣ ಮಾಡುವವನಿಗಿರಬೇಕು. ಅದನ್ನೇ ಹೇಳ್ತಾರೆ, ಪಶ್ಚಾತ್ತಾಪ ಅನ್ನೋ ಅರ್ಹತೆ ಮುಖ್ಯ. ಯುದ್ಧದ ರಣಾಂಗಣದಲ್ಲಿ ಭೀಷ್ಮರು ಯುದ್ಧ ಮಾಡಿದ್ದು ನಿಜ ಕೌರವರ ಪಕ್ಷದಲ್ಲಿ. ಆದರೆ ಮನಸ್ಸಿನೊಳಗೆ ಇದ್ದದ್ದು ಏನು ಅಂದ್ರೆ ಜಯೋಸ್ತು ಪಾಂಡುಪುತ್ರಾಣ ಅಂತ ದಿನಾ ದೇವರಲ್ಲಿ ಬೇಡ್ತಿದ್ದಾರೆ. ಏನೋ ಹಂಗಿ ಬಿದ್ದು ಇಲ್ಲಿ ಸೇರ್ಬಿಟ್ಟಿದ್ದೇನೆ ಕೃಷ್ಣ, ರಣಾಂಗಣ ತುಂಬಾ ಕೃಷ್ಣನ ಕಡೆಗೆ ಇರ್ತಿತ್ತಂತೆ ಭೀಷ್ಮಾಚಾರ್ಯರ ದೃಷ್ಟಿ ಅಂತ ಅವರೇ ಹೇಳ್ತಾರೆ. ಏನು ಕೃಷ್ಣ ನಿನ್ನ ಮಹಿಮೆ, ಧೃತವತಿ ಪರಸೈನಿಕಾಯು ಲಕ್ಷಣ. ಕಣ್ಣಿನ ದೃಷ್ಟಿಯಿಂದಲೇನೆ 18 ದಿನಕ್ಕೆ ಎಲ್ಲರ ಆಯುಷ್ಯವನ್ನ ಮುಡುಪು ಮಾಡಿಬಿಟ್ಟಿಯಲ್ಲ, ಅಂಥ ಕೃಷ್ಣ ನಿನ್ನ ರೂಪ ನನ್ನ ಮನಸ್ಸಿನಲ್ಲಿರಲಿ. ಅಂದ್ರೆ ಭೀಷ್ಮರ ದೃಷ್ಟಿ ಮಹಾಭಾರತ ನೋಡಿದಾಗ ಅರ್ಥ ಆಗಲಿಲ್ಲ, ಭಾಗವತ ನೋಡಿದಾಗ ಸ್ಪಷ್ಟ ಆಗ್ತದೆ. ಭೀಷ್ಮರು ಯಾರನ್ನು ಜಾಸ್ತಿ ನೋಡಿಲ್ಲ, ಕೃಷ್ಣ ಏನ್ ಮಾಡ್ತಾನೆ ಅಂತ ಹೇಳಿ ಜಾಸ್ತಿ ಗಮನಿಸಬೇಕಿದ್ದಾರೆ. ಹೀಗಾಗಿ ಅವರಿಗೆ ಆ ಪಶ್ಚಾತ್ತಾಪ ಬಹಳ ಆಗಿರ್ತದೆ. ಭಾಗವತ ಶ್ರವಣ ಮಾಡಲಿಕ್ಕೆ ಬರುವವನಿಗೂ ಈ ಪಶ್ಚಾತ್ತಾಪದ ಭಾವನೆ ಇತ್ತು ಅಂದ್ರೆ ಬೇಗ ನಾನು ಅನುಗ್ರಹಿಸ್ತೇನೆ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡೇ ಪ್ರಾಯ ಭೀಷ್ಮಸ್ತವರಾಜನ ವ್ಯಾಸರು ಈ ಪ್ರಸಂಗವನ್ನು ಕ್ಲಿಪ್ ಅನ್ನ ಅಲ್ಲಿ ಹಾಕ್ತಾರೆ. ಕುಂತಿ ಸ್ತೋತ್ರ, ಅವಳ ಸ್ತೋತ್ರದ ಸಾರ ವಿಶಾಲ ಮಹಾಗ್ನೇ ಪುರುಷಾದ ಶಂಸನಾರ ಸತ್ಸಭಾಯ ವನವಾಸ ಗಚ್ಛ್ರತಃ ಮೃಧೆ ಮೃಧೆ ಎಂಥ ಪ್ರಾರ್ಥನೆ ಮಾಡ್ತಾರೆ. ಆ ಪರೀಕ್ಷಿತ ಗರ್ಭದಲ್ಲಿದ್ದಾಗ ಅವನು ಇನ್ನು ಸಾಲಿಗೆ ಹೋಗ್ಬೇಕು, ಕೃಷ್ಣನನ್ನು ಕೂಗಿ ಪ್ರಾರ್ಥನೆ ಮಾಡ್ತಾಳೆ, ನನ್ನ ಮಕ್ಕಳಲ್ಲಿ ಎಷ್ಟು ಪರಿಪರಿಯಾಗಿ ರಕ್ಷಿಸಿದ್ದಿ, ಇದೊಂದು ಮಗು ರಕ್ಷಿಸ್ಲಿಕ್ಕಾಗೋದಿಲ್ಲ ನಿನಗೆ ಅಂತ ಹೇಳ್ತಾರೆ. ವಿಷ ಹಾಕಿದ ನನ್ನ ಮಗನಿಗೆ ವಿಷ ಹಾಕಿದ್ದ ದುರ್ಯೋಧನ ರಕ್ಷಣೆ ಮಾಡಿ, ಬೆಂಕಿ ಹಚ್ಚಿ ಸುಡಲಿಕ್ಕೆ ನೋಡಿದ ರಕ್ಷಣೆ ಮಾಡಿ, ದುರ್ಜನರ ಸಭೆ ಸೇರಿ ಇಡೀ ಕುರುಕುಲದ ಸೊಸೆ ಮಾನಹರಣ ಮಾಡ್ಲಿಕ್ಕೆ ಹೋದ್ರು, ವಸ್ತ್ರ ಕೊಟ್ಟು ರಕ್ಷಣೆ ಮಾಡಿ, ಯುದ್ಧದ ಪ್ರತಿ ಕ್ಷಣದಲ್ಲಿ ನನ್ನ ಮಕ್ಕಳನ್ನು ರಕ್ಷಣೆ ಮಾಡಿ, ಇಂಥ ಆಪತ್ ಪರಿಹಾರಕ್ಕೆ ನೀನಾದದ್ದನ್ನು ನೋಡಿದ್ರೆ ಇದೊಂದು ಮಗು ರಕ್ಷಿಸೋದು ದೊಡ್ಡದೇವ ಸ್ವಾಮಿ. ಇದು ಕುಂತಿ ಸ್ತೋತ್ರದ ಸಾರ. ನಾವು ಚಿಂತಿಸಬೇಕಾದದ್ದು ಭಾಗವತ ಕಥಾ ಶ್ರವಣ ಮಾಡುವವರಿಗೆ ದೇವರು ನಮ್ಮ ಆಪತ್ತಿಗೆ ರಕ್ಷಕ ಅನ್ನೋ ಚಿಂತನೆ ಇಟ್ಟುಕೊಂಡು ಬರಲಿ ಅಂತನ್ನೋದಕ್ಕೆ ಕುಂತಿ ಸ್ತೋತ್ರವನ್ನು ಪ್ರಾರಂಭದಲ್ಲಿ ಸೇರಿಸ್ತಾರೆ. ಆಪತ್ತನ್ನ ಬೇಡ ಅಂತ ದೂರೋದಕ್ಕಿಂತ ದೇವರ ಸ್ಮರಣೆಗೆ ಉಪಯೋಗಿ ಆಗ್ತದ್ರಿಂದ ಆಪತ್ತನ್ನು ಬಯಸೋರು ಬೇಕು. ಅದಕ್ಕೆ ಭಾಗವತ ಕಥಾ ಶ್ರವಣ ಮಾಡ್ಲಿಕ್ಕೆ ಬರುವವ ಆಪತ್ತು ಬೇಡ ಅನ್ನೋದು ಬೇಡ ಅಂತೆ, ಆಪತ್ತು ಬರಲಿ ಅನ್ನೋರು ಬೇಕಂತೆ. ಕುಂತಿ ಅದನ್ನೇ ಕೇಳ್ತಾಳೆ, ವಿಪದಸ್ತಂತು ನಶ್ವತ, ಭಗವಂತನ ಸ್ಮರಣೆಗೆ ಉಪಯೋಗಿ ಆಗ್ತದೆ ಆಪತ್ತು ಅಂದ್ರೆ ಆಪತ್ತೇ ಬೇಡ ಅನ್ನೋದು ಭಾಗವತ ಅಲ್ಲ. ಬರುವ ಆಪತ್ತಿನ ಹಿಂದೆ ದೇವರ ಸ್ಮರಣೆ ಬರಲಿ ಅನ್ನೋದು ಭಾಗವತ. ಇದನ್ನು ಪ್ರತಿಯೊಬ್ಬರಿಗೆ ಬರಲಿ ಅನ್ನೋದಕ್ಕೆ ಕುಂತಿ ಸ್ತೋತ್ರವನ್ನು ಪ್ರಾರಂಭದಲ್ಲಿ ಸೇರಿಸ್ತಾರೆ. ಪರೀಕ್ಷಿತರ ಜನ್ಮ ವೃತ್ತಾಂತವನ್ನ ವ್ಯಾಸರು ಇಲ್ಲಿ ಯಾಕೆ ಹೇಳಿಕೊಡ್ಬೇಕು, ಏನರ ಹಿಂದೆ ಪ್ರತಿಯೊಬ್ಬರಿಗೂ ಸಂದೇಶ ಕೊಡ್ಬೇಕು. ಏನ್ ಸಂದೇಶ? ಸರಕ್ಷಿತ ರಕ್ಷತಿ ಯೋಗಿ ಗರ್ಭೆ. ಪರೀಕ್ಷಿತ ಗರ್ಭದೊಳಗಿದ್ದ ಅಶ್ವತ್ಥಾಮನ ಅಸ್ತ್ರ ಧರಿಸ್ಲಿಕ್ಕೆ ಬಂದು ಪ್ರಾರ್ಥಿಸಿದ್ದು ಉತ್ತರೆ ಕಾಮಂ ದಹತು ಮಾಂ ನಾಥ ಮಾಮೇ ಗರ್ಭೋ ವಿಪಾದ್ಯತ. ನನ್ನನ್ನ ಬೇಕಂದ್ರೆ ಅಸ್ತ್ರ ಸುಡ್ಲಿ, ಗರ್ಭದೊಳಗಿರುವಂತಹ ಈ ಪಾಂಡವರ ಕುಡಿಯೋದು ಉಳಿಲಿ ಕೇಳಿದ. ಕೃಷ್ಣ ಒಳಗೆ ಪ್ರವೇಶಿಸಿ ಅವನನ್ನು ರಕ್ಷಿಸಿ ಅವನ ತಾಯಿಯನ್ನು ರಕ್ಷಿಸಿದ ಉತ್ತರೆ. ಭಾಗವತ ಮತ್ತೊಂದು ಸಂದೇಶ ಕೊಡುತ್ತದೆ. ಒಬ್ಬ ಭಗವದ್ ಭಕ್ತನಿಗಾಗಿ ಇನ್ನೊಬ್ಬ ಭಕ್ತ ಬೇಡಿದ ಅಂದ್ರೆ ಇಬ್ಬರನ್ನೂ ದೇವರು ರಕ್ಷಣೆ ಮಾಡ್ತಾರೆ. ನಮ್ದೇನು ಅಂದ್ರೆ ನಾವು ಬದುಕಿದ್ರು ಸಾಕು ಅನ್ನೋ ಭಾವ. ದೇವರು ಜುಗೋಪಗುಕ್ಷಿಂಗತಾತ್ತ ಚಕ್ರಃ ಜುಗೋಪಗುಕ್ಷಿಂಗತಾತ್ತ ಚಕ್ರಃ ಮಾತುಶ್ಚ ಮೇಯ ಶರಣಂ ಗತಾಯ. ನೀನ್ ರಕ್ಷಣೆ ಮಾಡ್ಕೊಳ್ಳಿ ದೇವರನ್ನು ಬೇಡಬೇಡುವೋ, ನೀನು ನಿನ್ನ ಜೊತೆಯಲ್ಲಿರೋ ನಿನ್ನ ಭಕ್ತರ ರಕ್ಷಣೆ ಬೇಡು, ನಿನ್ನನ್ನು ದೇವರು ರಕ್ಷಣೆ ಮಾಡ್ತಾರೆ. ಇದು ಮನುಷ್ಯನಿಗೆ ಭಾಗವತ ಶ್ರವಣ ಮಾಡುವಾಗ ಮೊದಲಿರಬೇಕಾದ ಅರ್ಹತೆ. ನಾ ಬದುಕಲಿ ಅನ್ನೋದು ಬಹಳ ಅಲ್ಲಪ್ಪ, ಎಲ್ಲರೂ ಬದುಕಲಿ ಅಂತ
ನಿನ್ನನ್ನ ನೀನು ಹೇಗೆ ಬದುಕಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀಯೋ ಅದಕ್ಕಿಂತ ಹೆಚ್ಚು ನಿನ್ನವರನ್ನ ದೇವರು ರಕ್ಷಿಸಲಿ ಅಂತ ಬಯಸು, ನಿನ್ನನ್ನೂ ದೇವರು ರಕ್ಷಿಸ್ತಾನೆ ಎಂಬ ತಾತ್ವಿಕ ಸಂದೇಶವನ್ನ ಪರೀಕ್ಷಿತನ ಜನ್ಮ ವೃತ್ತಾಂತದಿಂದ ನಮಗೆ ಅನುಸಂಧಾನ ಮಾಡಿಸ್ತೇವೆ. ಭಗವಂತ ದೋಷ ದೂರ ಅನ್ನೋ ಚಿಂತನೆ ಬರಬೇಕು. ಕಳ್ಳ ಅಲ್ಲ, ಸುಳ್ಳ ಅಲ್ಲ, ಜಾರನಲ್ಲ, ಶೋರನಲ್ಲ, ಇದೆಲ್ಲ ಸತ್ಯ ಆಗಿದ್ರೆ ಕುಂತಿ ಮಗು ಬದುಕಲಿ ಅಂತ ಶಪಥ ಮಾಡಿದ ಅಂತ ಒಂದು ಕಥೆ ಹೇಳ್ತಾರೆ. ಅದು ಭಾಗವತದಲ್ಲ, ಮಹಾಭಾರತ. ಈ ಶಪಥ ಮಾಡಿ ಮಗುನ ಬದುಕಿಸಿದಂತೆ ಕೃಷ್ಣ. ಮಗುನ ಬದುಕಿಸುವ ಈ ಶಪಥದ ಹಿಂದೆ ಏನಿದೆ ರಹಸ್ಯ ಅಂದ್ರೆ, ಮುಂದೆ ಭಾಗವತ ಶ್ರವಣ ಮಾಡೋರು ಯಾರೇ ಬರಲಿ, ಈ ಕಥೆ ಕೇಳಿ ದೇವರು ನಿರ್ದೋಷ ಅಂತ ಮನಸ್ಸಿನಲ್ಲಿ ಭಾವಿಸಿ ಕಥೆ ಕೇಳ್ರಿ ಅಂದ್ರೆ ಅವರಿಗೆ ಹೆಚ್ಚಿನ ಫಲ ಬರ್ತದೆ ಅಂತ ಈ ಚರಿತ್ರೆಯನ್ನು ಪುರಾಣದ ಮೊದಲನೇ ಸ್ಕಂದದಲ್ಲಿ ಚಿಂತನೆ ಮಾಡಿಸ್ತಾರೆ. ಅಂತೂ ಈ ಚರಿತ್ರೆಗಳು ಮುಕ್ತಾಯ ಆಗುವಾಗ ಮೊದಲನೇ ಸ್ಕಂದದಲ್ಲಿ ಹೇಳಿದ ಚರಿತ್ರೆಗಳಲ್ಲಿ ಅಶ್ವತ್ಥಾಮ ಅರ್ಜುನನ ಯುದ್ಧದ ಕಥೆ ಏನ್ ಕಾರಣ? ಇಂದ್ರಿಯ ನಿಗ್ರಹ ಇಲ್ಲದೆ ಬ್ರಹ್ಮಚರ್ಯ ಹಾಳು ಮಾಡಿಕೊಂಡು ಅಶ್ವತ್ಥಾಮ ಬಿಟ್ಟಸ್ತ್ರ ಹಿಂದೆ ತೆಗೆಯಲಿಕ್ಕಾಗಲಿಲ್ಲ. ಅನೇಕ ವಿವಾಹ ಮಾಡಿಕೊಂಡಿದ್ರು ಅರ್ಜುನ. ಬ್ರಹ್ಮಚರ್ಯ ಉಳಿಸಿಕೊಂಡದಕ್ಕೆ ಬಿಟ್ಟ ಅಸ್ತ್ರವನ್ನು ತಾನು ಹಿಂದೆ ಉಪಶಮನ ಮಾಡಿಕೊಳ್ಳಿ ಬಂತು ಅನ್ನೋ ಚರಿತ್ರೆಯನ್ನ ಮೊದಲನೇ ಸ್ಕಂದದಲ್ಲಿ ವ್ಯಾಸರ ಹೇಳಿದ್ದಾರೆ. ಯಾಕೆ ಹೇಳಿಬೇಕು ಈ ಚರಿತ್ರೆ? ಯಾಕೆ ಹೇಳಬೇಕು? ಏನದ ಹಿಂದೆ ಈಗ ಅನಿಸ್ತದೆ, ಭಾಗವತ ಶ್ರವಣ ಮಾಡಲಿಕ್ಕೆ ಯಾರು ಬರ್ತಾರೋ ಅವರು ಇಂದ್ರಿಯಗಳನ್ನು ಬಿಟ್ಟು ಬಿಟ್ಟು ಅಭ್ಯಾಸ ಮಾಡಿಕೊಳ್ಳೋರು ಬೇಡ, ಇಂದ್ರಿಯಗಳನ್ನು ಹಿಡಿಯೋ ಪ್ರಯತ್ನ ಮಾಡೋರು ಭಾಗವತ ಶ್ರವಣ ಮಾಡಲಿ ಎನ್ನುವ ಸಂದೇಶವನ್ನ ಮೊದಲನೇ ಸ್ಕಂದದಲ್ಲಿ ಸೇರಿದ್ದಾರೆ. ಭಾಗವತ ಶ್ರವಣದ ಅರ್ಹತೆಗಳು ಮೊದಲನೇ ಸ್ಕಂದದಲ್ಲಿ ಸೂಚ್ಯವಾಗಿ ಬಂದಿದೆ ಅಂತ ನಾವು ಚಿಂತನೆ ಮಾಡಬಹುದು. ಕಲಿ ನಿಗ್ರಹದ ಕಥೆ, ಕಲಿ ನಿಗ್ರಹದ ಕಥೆಯನ್ನು ಯಾಕೆ ಜೋಡಿಸಿದ್ರು ಮೊದಲನೇ ಸ್ಕಂದದಲ್ಲಿ ವ್ಯಾಸರು? ನೇರವಾಗಿ ಪರೀಕ್ಷಿತನಿಗೆ ಶಾಪದ ಕಥೆಯನ್ನು ಹೇಳ್ಕೊಂಡು ಹೋಗ್ಬೋದಾಗಿತ್ತಲ್ಲ ಅಂದ್ರೆ, ಪ್ರಾಯ ಕಲಿ ದೋಷ ನಿವಾರಣೆ ಆಗುವತ್ತು ದೇವರ ಪೂಜೆ ಪ್ರಾರಂಭ ಮಾಡ್ಲಿಕ್ಕೆ ಬರಲ್ಲ. ದಿನ ನಾವು ಭೀಮನಿಂದ ಕಲಿದೋಷ ನಿವಾರಣೆ ಮಾಡ್ತೀವಿ. ಶಾಲಿಗ್ರಾಮ ಶಿಲಾಯಾಂತು ನಿತ್ಯಂ ಸನ್ನಿಹಿತ ಕಲಿಹಿ ಭೀಮಸೇ ನಮಃ ಬಾಹೋ ಗದಯ ಬೋಧಯಸ್ವ ಸಂಬಂಧ ಕಲಿದೋಷ ನಿವಾರಣೆ ಮಾಡಿಯೇ ದೇವರ ಪೂಜೆ ಪ್ರಾರಂಭ ಮಾಡಬೇಕು. ವ್ಯಾಸರು ಕಲಿದೋಷ ನಿವಾರಣೆ ಮಾಡಿಕೊಂಡೇ ಭಾಗವತದ ದೇವರ ಪೂಜೆ ಮಾಡಲಿ ಅಂತ ಮೊದಲನೇ ಸ್ಕಂದದಲ್ಲಿ ಕಲಿ ನಿಗ್ರಹದ ಕಥೆಯನ್ನು ವ್ಯಾಖ್ಯಾನ ಮಾಡ್ತಾರೆ. ಆ ನಿಗ್ರಹದ ಕಥೆಯ ಸಂದೇಶ ಹೇಗೆ ಚಿಂತನೆ ಮಾಡಬೇಕು? ಕೇಳಿರ್ತೇವೆ ಕಥೆ, ಇವತ್ತಿನ ಮಟ್ಟಕ್ಕೂ ನಾವು ಅನುಸಂಧಾನ ಮಾಡಲಿಕ್ಕೆ ಬರ್ತದೆ. ಏನೆಲ್ಲ ಕಲಿಗೆ ಸ್ಥಾನ ಕೊಡ್ತಲ್ಲ ಪರೀಕ್ಷಿತ, ದ್ಯೂತದಲ್ಲಿ ಕೊಟ್ಟ, ಜೂಜು, ಸುರಾಪಾನದಲ್ಲಿ ಕೊಟ್ಟ, ವೇಶ್ಯ ಮೊದಲಾದ ದುಷ್ಟ ಸ್ತ್ರೀಯರಲ್ಲಿ ಕೊಟ್ಟ, ಹಾಗೂ ಸೂನ ಹಿಂಸೆಯಲ್ಲಿ ಕೊಟ್ಟ, ಜಾತರೂಪ ಬಂಗಾರದಲ್ಲಿ ಕೊಟ್ಟ ಅಂತ ಭಾಗವತ ಹೇಳ. ಏನು ಕಲಿ ನಿಗ್ರಹದ ಕಥೆ? ಈಗ ಹೇಳಿದ್ರೆ ಏನು ಅಭಿಪ್ರಾಯ ಕೇಳಿದ್ರು? ಬಹಳ ಜನ ಇಂಥ ಕಥೆಗಳನ್ನ ಪೌರಾಣಿಕವಾದ ಶಿಷ್ಟಾಚಾರದಂತೆ ಹೇಳಿದಾಗ ಇತ್ತೀಚಿನವರು ಆಕ್ಷೇಪ ಮಾಡಿದ್ದಿದೆ. ಏನು ಅಂದ್ರೆ ಇವತ್ತಿಗೆ ಇದೆಲ್ಲ ಇರಲಿಲ್ಲ. ಅವತ್ತೇವತ್ತೋ ಪರೀಕ್ಷಿತರಿಗೆ ಸ್ಥಾನ ಕೊಟ್ಟದನ್ನ, ಕಲಿಗೆ ಸ್ಥಾನ ಕೊಟ್ಟದನ್ನ ಇವತ್ತು ನಮಗೆ ಹೇಳ್ತೀರಿ ಅಂತ, ನಮಗೆ ಏನ್ ಲಾಭ ಇದೆ ಈ ಕಥೆಗಳನ್ನು ಹೇಳಿ ಸಮಯ ಹಾಳು ಮಾಡ್ತೀರಿ. ಅದಕ್ಕೆ ಇವತ್ತಿಗೂ ಭಾಗವತ ಎಷ್ಟು ಸತ್ಯ ಅನ್ನಲಿಕ್ಕೆ ರೆಲೆವೆಂಟ್ ಆಗಿ ಚಿಂತನೆ ಮಾಡಲಿಕ್ಕೆ. ಜೂಜಿನಲ್ಲಿ ಸ್ಥಾನ ಕೊಟ್ಟ ಅಂದ್ರೆ ನನ್ನ ರಾಜ್ಯದಲ್ಲಿ ಜೂಜಾಟವನ್ನು ನಿಷೇಧಿಸಲಾಗಿದೆ ಅಂತ ದಂಡ ನೀತಿ ಬಂದ ಅಂತ ಅರ್ಥ. ಹೆಂಡರಲ್ಲಿ ಸ್ಥಾನ ಕೊಟ್ಟ ಪರೀಕ್ಷಿತ ಅಂದ್ರೆ ನನ್ನ ರಾಜ್ಯದಲ್ಲಿ ಮದ್ಯಪಾನ ನಿಷೇಧಿಸಲಾಗಿದೆ ಅಂತ ನಿಷೇಧಿಸಿ ದಂಡ ನೀತಿ ಅಂತ ಅರ್ಥ. ಇವತ್ತು ಹಾಗಿರ್ತಾರೆ ಬಸ್ ಸ್ಟ್ಯಾಂಡ್ಗಳಲ್ಲಿ, ನನ್ನ ರಾಜ್ಯದಲ್ಲಿ ಮದ್ಯಪಾನ ನಿಷೇಧಿಸಲಾಗಿದೆ, ಬೋರ್ಡ್ ಹಾಕಿ ಕೆಳಗೆ ಮತ್ತೆ ನಡೆಸ್ತಿರ್ತಾರೆ ಕೆಲಸ. ಮದ್ಯಪಾನ ಧೂಮಪಾನ ನಿಷೇಧಿಸಲಾಗಿದೆ ಅಂತ ಮೇಲ್ಗಡೆ ಬೋರ್ಡ್ ಇರ್ತದೆ, ಕೆಳಗೆ ನಡೆಸ್ತಿರ್ತಾರೆ. ಅಂಥ ದಂಡ ನೀತಿ ಪರೀಕ್ಷಿತ ತಂದದ್ದು ಅಲ್ಲ. ಎಲ್ಲಿಯೂ ಸುರಾಪಾನ ನಡೆಯೋ ಹಾಗಿಲ್ಲ, ಎಲ್ಲೂ ಜೂಜಿನ ಅಡ್ಡ ಇರೋ ಹಾಗಿಲ್ಲ. ಈ ಅಭಿಪ್ರಾಯದಲ್ಲಿ ಪರೀಕ್ಷಿತ ರೂಪಿಸಿದ ದಂಡ ನೀತಿಯನ್ನ ವೇದವ್ಯಾಸರು ನಮಗೆ ವ್ಯಾಖ್ಯಾನ ಮಾಡ್ತಾರೆ. ಅಖಂಡ ಭೂಮಂಡಲದ ಅಧಿಪತಿಯಾದ ಸಾರ್ವಭೌಮ ಪರೀಕ್ಷಿತನಿಗೆ ಕಲಿ ನಿಗ್ರಹ ಮಾಡುವುದು ಅನ್ನೋದಿತ್ತಲ್ಲ, ಅದು ದಂಡ ನೀತಿಯನ್ನು ಜಾರಿ ಮಾಡುವುದು ಅಂತ
ಅಭಿಪ್ರಾಯ ಅಂತ ಚಿಂತನೆ ಮಾಡಲಿಕ್ಕೆ ಇದು ಸಾರ್ವಕಾಲಿಕವಾದ ಸತ್ಯ. ಯಾರ್ಯಾರು ಹೊಸ ಹೊಸ ಅಧಿಕಾರಿಗಳು ಅಂತ ಅಧಿಕಾರದಲ್ಲಿ ಬರ್ತಾರೆ ಅವರು ಮೊದಲು ರೂಪಿಸಬೇಕಾಗಿರೋದು ದಂಡ ನೀತಿ. ಇದನ್ನ ಲೋಕಕ್ಕೆ ಪ್ರಸ್ತುತಪಡಿಸ್ತಾನೆ ವೇದವ್ಯಾಸ. ಪರೀಕ್ಷಿತ ಮಾಡಿದ್ದು ದಂಡ ನೀತಿಯನ್ನು ಜಾರಿಗೆ ತಂದ ಅಂತ ಅರ್ಥ ಮಾಡಲಿಕ್ಕೆ ಒಂದು. ಇನ್ನೊಂದು ವ್ಯಾಖ್ಯಾನ ಮಾಡಲಿಕ್ಕೆ ಬರ್ತದೆ. ಇದು ಒಂದು ರಿಲೆವೆಂಟ್ ಆಗಿದೆ. ಕೊನೆಗೆ ಒಂದು ಹೇಳಿದಾರಲ್ಲ, ಎಲ್ಲಿ ಜಾತರೂಪಮದ ಬಂಗಾರದಲ್ಲಿ ಸ್ಥಾನ ಕೊಟ್ಟ ಅಂತ. ಬಂಗಾರದಲ್ಲಿ ಸ್ಥಾನ ಕೊಟ್ಟ ಅಂದ್ರೆ ಬಂಗಾರ ನಿಷೇಧ ಮಾಡಿದ ಅಂತ ಅರ್ಥ ಅಲ್ಲ. ಪುರಾಣಗಳ ಟ್ರಾನ್ಸ್ಲೇಟ್ ಮಾಡಿದ್ರೆ ಸಮಸ್ಯೆ. ಭಾವಾರ್ಥ ಚಿಂತನೆ ಮಾಡಬೇಕು. ಅದಕ್ಕೆ ಅಂತಾರೆ ವಿಹಿತಾತಿರೇಕೇನ ನ ಸೇವೇತ. ಅಭಿಪ್ರಾಯ ಎಷ್ಟು ವಿಹಿತವೋ ಅಷ್ಟು ಸೇವಿಸ್ರಿ, ಅದಕ್ಕಿಂತ ಹೆಚ್ಚು ಸೇವಿಸಬೇಡ್ರಿ. ಅಭಿಪ್ರಾಯ ಸ್ಫೂರ್ತವಾಗಿದೆ ನೋಡಿ. ಮನುಷ್ಯ ತನ್ನ ದಿನಚರಿಯಲ್ಲಿ ತನ್ನ ವೃತ್ತಿ ಬದುಕಿಗೆ ಇಂತಿಷ್ಟು ಅಂತ ಹಣ ಅವನಿಗೆ ಲಭಿಸ್ತಿರ್ತದೆ. ಆ ದಾರಿಯಲ್ಲಿ ಸಂಪಾದಿಸಿದ ಹಣ ಇದ್ರೆ ನಾನು ಅದಕ್ಕೆ ಶಿಕ್ಷೆ ಹಾಕಲ್ಲ, ನೀವೇನಾದ್ರೂ ಬೆಳ್ಳಗಿದ್ದದನ್ನ ಕಪ್ಪು ಹಣ ಮಾಡಿಕೊಂಡ್ರೆ ಅದಕ್ಕೆ ಶಿಕ್ಷೆ ಹಾಕ್ತೇನೆ ಅಂತ ದಂಡ ನೀತಿಯನ್ನ ಪರೀಕ್ಷಿತ ಜಾರಿ ಮಾಡಿದ್ದ ಅಂತ ಅರ್ಥ. ಇವತ್ತು ಕಪ್ಪು ಹಣ ನಿಷೇಧಿಸಿದ, ಅವತ್ತು ಕಪ್ಪು ಹಣ ಮೊದಲೇ ನಿಷೇಧಿಸಿದ್ದ. ಅದೇ ಜಾತರೂಪ ಅಂತ ಅರ್ಥ. ಕಲಿ ಹಣ ಕಪ್ಪು ಹಣ ಅಂತ. ಹೀಗಾಗಿ ಭ್ರಷ್ಟತನದಿಂದ ಯಾರು ಹಣವನ್ನು ಸಂಪಾದನೆ ಮಾಡ್ತಾರೋ ಅಲ್ಲಿ ಕಲಿ ಇರಲಿ ಎಂದು ಒಂದೇ, ಭ್ರಷ್ಟಾಚಾರದಿಂದ ಗಳಿಸಿದ ಹಣವನ್ನ ನಮ್ಮ ರಾಜ್ಯದಲ್ಲಿ ನಿಷೇಧಿಸ್ತೇನೆ ಅಂತಂದ್ರು ಒಂದೇ. ಹೀಗೆ ಭಾಗವತವನ್ನ ಪ್ರತಿ ಸಂದರ್ಭ ಮನುಷ್ಯನಿಗೆ ಬೇಕಾಗುವ ಹಾಗೆ, ಇವತ್ತಿಗೂ ಬೇಕಾಗುವ ಹಾಗೆ ವ್ಯಾಖ್ಯಾನ ಮಾಡಿ ಚಿಂತನೆ ಮಾಡಲಿ ಅಂತ ಒಂದು ಅಂಶ. ಎರಡನೇ ವ್ಯಾಖ್ಯಾನ ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡಲಿಕ್ಕೂ ಬರ್ತದೆ. ಜೂಜು ಕಲಿ ಇರ್ತಾನೆ ಆಡಬೇಡ್ರಿ ಅಂದ್ರೆ ಜೂಜು ಅನ್ನೋ ಮಾತಿಗೆ ಫಲದ ಆಶೆಯಿಂದ ಮಾಡುವ ಕರ್ಮ ಅಂತ ಅರ್ಥ. ಭಾಗವತ ಕಥಾಶ್ರವಣ ಮಾಡಲಿಕ್ಕೆ ಬರುವವ ಫಲದ ಆಶೆಯಿಂದ ಕರ್ಮ ಮಾಡದೇ ಇರಲಿ. ಯಾಕೆ ಜೂಜಿನಲ್ಲಿ ಫಲದ ಆಶೆಯಿಂದ ಜೂಜಾಟ, ಹಣದ ಆಶೆಯಿಂದ. ಹೀಗಾಗಿ ಸಕಾಮವನ್ನು ನಿಷೇಧಿಸಿದ ಅಂತ ಅರ್ಥ. ನನ್ನ ರಾಜ್ಯದ ಪ್ರಜೆಗಳು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಮಾಡಲಿ ಅಂತಿದ್ದಾರೆ. ನನ್ನ ರಾಜ್ಯದ ಪ್ರಜೆಗಳು ಮಾಡುವ ಪ್ರತಿ ಕೆಲಸವನ್ನು ಭಗವಂತನ ಪೂಜೆ ಅಂತ ಮಾಡಿ, ಆಸೆ ಫಲದ್ದು ಮಾಡಿಕೊಂಡು ಮಾಡುವುದು ಬೇಡ. ಮಾಡಿದ್ರೆ ಅದು ಜೂಜಾದೀತು, ಅಲ್ಲಿ ಕಲಿ ಇರ್ತಾನೆ, ಅದನ್ನು ನಿಷೇಧ ಮಾಡಿದ್ದೇನೆ ಅಂತ. ಸುರಾಪಾನ, ಸುರಾಪಾನದಲ್ಲಿ ಕಲಿ ಇರ್ತಾನೆ, ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡಲಿಕ್ಕೆ ಬರ್ತದೆ. ಹೆಂಡಪಾನ ಅನ್ನೋದು ಒಂದು ಅರ್ಥದಲ್ಲಿ ನಿಷಿದ್ಧವಾದದ್ದು ಸ್ಪಷ್ಟ ಗೊತ್ತೇ ಇದೆ ಎಲ್ರಿ. ತುಂಬಾ ಜನ ನಾವು ಮಾಡಿಲ್ಲ ಅಂತ ಅಂತಿರ್ತೇವೆ. ನಾವು ಮಾಡಿಲ್ಲ ಅಂತ. ಆ ಸುರಾಪಾನ ಮಾಡೋದು ಬೇರೆ, ಅದು ಬೇರೆ. ದೇವರ ಕಥೆಯನ್ನು ಅಮೃತ ಅಂತ ಭಾಗವತನೇ ಹೇಳ್ತದೆ. ಅದಕ್ಕೆ ವಿರುದ್ಧ ಯಾವ್ದು ಹಾಗಾದ್ರೆ ದೇವರ ಕಥೆ ಬಿಟ್ಟು ಉಳಿದ ಕಥೆಗಳೆಲ್ಲ ಹೆಂಡ ಅಂತ ಅರ್ಥ. ದೇವರ ಕಥೆಗೆ ವಿರುದ್ಧ ಕಥೆ ಎಂದು ಯಾವ್ದು ಯಾರ್ಯಾರೋ ಕಥೆ, ಕೆಲಸಕ್ಕೆ ಬಾರದಾದವರ ಕಥೆ, ಅವೆಲ್ಲ ಹೆಂಡಾಯಿತೋ ಇಲ್ಲೋ, ಅದನ್ನು ಪಾನ ಮಾಡಿದ್ದೇವೋ ಇಲ್ಲ, ನಾವು ಜಾಸ್ತಿ ಅದನ್ನೇ ಮಾಡಿದ್ದೇವೆ ಇರ್ತಾರೆ ಮಾಡಿದ್ರೆ. ಹಾಗಾದ್ರೆ ನಾವು ಒಂದು ಅರ್ಥದಲ್ಲಿ ಪುರಾಪಾನಿಗಳೇ ಆಗ್ತೇವೆ. ಇದಕ್ಕಿಂತ ದೊಡ್ಡ ಮದ್ಯ ವ್ಯಸನ ಬೇರೆ ಇಲ್ಲ ಅಂತ. ಇದಕ್ಕೆ ಭಗವಂತನ ಕಥೆ ಅಮೃತ ಅಮೃತ ಅಂತ ಭಾಗವತ ಹೇಳಿ ಹೇಳಿ ತಾನಾಗೆ ಧ್ವನಿ ತಾಡಿತವಾದ ಅರ್ಥ ಏನು ಅಂದ್ರೆ ಉಳಿದ ಕಥೆಗಳೆಲ್ಲ ಹೆಂಡಾದ ಅರ್ಥ ಆಗಲಿಲ್ಲವೇ? ಹಾಗಾದ್ರೆ ಪರೀಕ್ಷಿತ್ ರಾಜ ನೀನು ಸುರಾಪಾನದಲ್ಲಿರುವಂತ ಕಲಿಯ ಸ್ಥಾನ ಕೊಟ್ಟ ಅಂದ್ರೆ ದೇವರ ಕಥೆಯಿಂದ ವಿಮುಖರಾಗಿ ಬೇರೆ ಬೇರೆ ಲೌಕಿಕ ಕಥೆಯಾಗಿ ಹೇಳ್ತಾರೆ, ಅಲ್ಲಿ ನೀರಿರು ಅರ್ಥ. ಅದಕ್ಕೆ ಭಗವಂತನ ಕಥೆ ಬಿಟ್ಟು ಬೇರೆ ಕಥೆಗಳನ್ನ ಶ್ರವಣ ಮಾಡಿದ್ರೆ ಸುರಾಪಾನ ಆದೀತು ಅಂತ ತಿಳಿಸ್ಕೊಡ್ತಾನೆ. ಇದು ಸ್ತ್ರೀಯರಲ್ಲಿರ್ತಾನೆ ಅಂದ್ರೆ ಭಗವಂತನ ಬಗ್ಗೆ ವಿಪರೀತ ಬುದ್ಧಿಯಲ್ಲಿರ್ತಾನೆ ಅಂತ. ಬುದ್ಧಿಗೂ ಸ್ತ್ರೀ ಅಂತ ಕರೀತಾರೆ. ಭಗವತಿಗೂ ಅನ್ಯತಾ ಬುದ್ಧಿ ಸ್ತ್ರೀ ಇಲ್ಲಿ ಪರಿಕೀರ್ತಿತ ಅಂತ ತಿಳಿಸಿದ್ರಿಂದ ದೇವರ ಬಗ್ಗೆ ವಿಪರೀತ ಬುದ್ಧಿ ಮನುಷ್ಯನಿಗೆ ಬರಬಾರದು. ದೇವರ ಬಗ್ಗೆ ವಿಪರೀತ ಬುದ್ಧಿ ಬಂತು ಅಂದ್ರೆ ಕಲಿ ಬಂದ ಅಂತ. ಹೀಗೆ ಕಲಿ ನಿಗ್ರಹದ ಕಥೆ ಮನುಷ್ಯನಿಗೆ ಒಂದು ಆಧ್ಯಾತ್ಮಿಕವಾದ ಸಂದೇಶ, ಮನುಷ್ಯನಿಗೆ ಬೇಕಾದಂತಹ ಪ್ರಸ್ತುತವಾದ ಸಂದೇಶ ಎಲ್ಲ ಮುಖವಾಗಿ ಬಂದಿದೆ. ಇದನ್ನು ಶ್ರವಣ ಮಾಡಿ
ತಮ್ಮ ಕಲಿದೋಷವನ್ನು ದೂರ ಮಾಡಿಕೊಳ್ಳಿ, ಆಮೇಲೆ ಭಾಗವತ ಕಥಾಶ್ರವಣ ಮಾಡಲಿ ಅಂತ ವೇದವ್ಯಾಸರು ಮೊದಲನೇ ಸ್ಕಂದದಲ್ಲಿ ಕಲಿ ನಿಗ್ರಹದ ಉಪಾಖ್ಯಾನವನ್ನ ಸೇರಿಸಿ ತಿಳಿಸುವಾಗ ಬಹಳ ಜನರಿಗೆ ಕೃಷಿ ವಿಷಯ ಆಗ್ತದೆ. ಈಗ ಹೇಳಿದ್ರೆ ಒಂದು ಬಿಟ್ಟಿದ್ರೆ ಆಗೋಗ್ತಿತ್ತು 65 ಕಲಿಯಿಂದ ಉಳಿಸಿ ಎಲ್ಲ ತ್ರಾಸ ಮಾಡಿದ ಪರೀಕ್ಷಿತ. ಅದಕ್ಕೆ ಅಂತಾರೆ ವಿಷ್ಣು ತೀರ್ಥರು ಪ್ರೇಕ್ಷಾವಾನ್ ಕ್ರಿಯತೆ ಒಬ್ಬ ಬುದ್ಧಿವಂತ ದಂಡನಾಯಕನಾದ್ದರಿಂದ ಕಲಿನ ಕೊಲ್ಲಿಲ್ಲ ಅಂತಂದ್ರೆ, ಥಟ್ಟರಾಗಿದ್ರೆ ಕೊಲ್ಲಿತ್ತು. ಯಾಕೆ ಅಂದ್ರೆ ಕಲಿಯುಗ ಸಜ್ಜನರಿಗೆ ಬಹಳ ಬೇಕಾದ ಯುಗ. ಕೃತಯುಗದ ಸಜ್ಜನರೆಲ್ಲ ಕಲಿಯುಗದಲ್ಲಿ ಹುಟ್ಟಿ ಸಾಧನೆ ಬೇಗ ಆಗ್ತದೆ, ಪುಣ್ಯ ಬೇಗ ಸಿಗ್ತದೆ ಅಂತ ಅಪೇಕ್ಷೆ ಪಡ್ತಿರ್ತಾರೆ ಹುಟ್ಟಲಿಕ್ಕೆ. ಕಲಿಯನ್ನೇ ಕೊಂದಿದ್ರೆ ಯುಗ ನಾಶ ಆಗ್ತದೆ. ಆಗ ಸಜ್ಜನರಿಗೆಲ್ಲ ಸಾಧನೆ ಮಾಡುವ ಆಸೆ ಇದ್ದದಕ್ಕೆ ಮಣ್ಣೆರೆಸಿದಾಗ್ತದೆ. ಪರೀಕ್ಷಿತ ಕಲಿಯನ್ನು ಉಳಿಸಿದ ಉದ್ದೇಶ ಈ ಯುಗದೊಳಗೆ ಬೇರೆ ಯುಗಗಳಲ್ಲಿ ಮಾಡಿದ ಪುಣ್ಯಕ್ಕಿಂತಲೂ ಬಹುಬೇಗ ಪುಣ್ಯ ಗಳಿಸುವ ಶಕ್ತಿ ಈ ಯುಗದಲ್ಲಿ. ಹೀಗಾಗಿ ಪರೀಕ್ಷಿತ ಕಲಿಯನ್ನು ಉಳಿಸಿದ ಅನ್ನೋ ಚರಿತ್ರೆಯನ್ನು ವ್ಯಾಖ್ಯಾನ ಮಾಡಿ ತೋರಿಸ್ತಾರೆ. ಹೇಳುವಾಗ ಅಂತಾರಲ್ಲ, ಸಕಲ ದೋಷ ಭೂಯಿಷ್ಠವಾದರೂ ಕಲಿಯುಗದೊಳಗೆ ಗುಣ ಇದೆ ಅಂತ. ಅಷ್ಟೇ ಗೋತ್ರ ಮಹಾನ್ ಗುಣ, ಮಹಾನ್ ಗುಣ. ಕೆರೆ ಶುದ್ಧಿ ಮಾಡಬೇಕು ಅಂತ ಕೆರೆಯಲ್ಲಿರೋ ಕೆಸರೆಲ್ಲ ತೆಗೆದು ಹಾಕಿಬಿಟ್ರೆ ನೀರಷ್ಟೇ ಇರಲಿ ಅಂತ ನಾಳೆ ದೇವರ ಪೂಜೆ ಮಾಡಲಿಕ್ಕೆ ಕಮಲ ಎಲ್ಲಿಂದ ತರ್ತೀಯ? ಕೆರೆ ಶುದ್ಧೀಕರಣದ ಹೆಸರಿನಲ್ಲಿ ಕೆಸರು ತೆಗಿಬಾರದು, ತಳೆಯಷ್ಟೇ ತೆಗಿಬೇಕಂತ. ಕೆಸರು ಇರಬೇಕು ಅಂದ್ರೆ ಕಮಲ. ಹಾಗೆ ಕಲೆ ದೋಷ ನಿಧೇ ರಾಜನ್, ದೋಷ ಭೂಯಿಷ್ಠವಾದರೂ ಕಲಿಯುಗ ಒಳಗಡೆಯಲ್ಲಿ ದೋಷ ಇದೆ ಅಂದ್ರೆ ಕೆಸರಿರಲಿ, ಒಂದು ಅದ್ಭುತವಾದ ಗುಣ ಇದೆ. ಏನು ಗುಣ ಅದು ಅಂದ್ರೆ, ಕೃತಯುಗದೊಳಗೆ ಯಜ್ಞಯಾಗ ಮಾಡಿ ಗಳಿಸುವ ಪುಣ್ಯ ಕಲಿಯುಗದೊಳಗೆ ನಾಮ ಮಾತ್ರದಿಂದ ಬರ್ತದೆ. ಯಜ್ಞೈ ಸಂಕೀರ್ತನ ಪ್ರಾಯೈ, ನಾಮ ಮಾತ್ರದಿಂದ ಪುಣ್ಯ ಗಳಿಸುವ ಶಕ್ತಿ ಕಲಿಯುಗದೊಳಗಿದೆ. ಯಜ್ಞ ಮಾಡಿ ಭಕ್ವಾಯಾಸ ಸಾಧ್ಯ ಮಾಡಿಕೊಂಡು ಪುಣ್ಯ ಗಳಿಸುವುದು ಕೃತಯುಗದೊಳಗಿದೆ. ಯಾವುದು ಯೋಗ್ಯ? ಅರ್ಥಶಾಸ್ತ್ರ ಏನ್ ಹೇಳ್ತದೆ? ಯಾವಾಗ ವಸ್ತುವಿನ ಮೌಲ್ಯ ಜಾಸ್ತಿ ಮಾಡ್ತಾರೆ, ಬೇಡಿಕೆ ಜಾಸ್ತಿ ಇದ್ದು ಪ್ರೊಡಕ್ಷನ್ ಕಡಿಮೆ ಇದ್ರೆ ಮೌಲ್ಯ ಜಾಸ್ತಿ ಆಗ್ತದೆ ಅಲ್ವಾ? ಪ್ರೊಡಕ್ಷನ್ ಕಡಿಮೆ, ಮೌಲ್ಯ ಜಾಸ್ತಿ ಆಗ್ತದೆ ವಸ್ತುವಿಗೆ. ಹಾಗೆ ಕೃತಯುಗದೊಳಗೆ ಪ್ರೊಡಕ್ಷನ್ ಜಾಸ್ತಿ, ಮನೆಗಳಲ್ಲಿ ಧರ್ಮ, ಮನೆಗಳಲ್ಲಿ ಯಜ್ಞ ಯಾಗ ಎಲ್ಲ ನಡೀತದೆ. ಪರಮಾತ್ಮ ಮೌಲ್ಯವನ್ನು ಅಷ್ಟೇ ಕೊಡ್ತಾನೆ. ಕಲಿಯುಗದೊಳಗೆ ಮನೆಗಳಲ್ಲಿ ನಡೆಯಲ್ಲ, ಮಠಗಳಲ್ಲಿ ನಡೆಯುತ್ತೆ. ಹೀಗಾಗಿ ಮೌಲ್ಯ ಕಡಿಮೆ ಇದ್ದದ್ದು ಜಾಸ್ತಿ ಆಗಿದೆ. ಯಾಕೆ? ನಡೆಯೋ ಪ್ರೊಡಕ್ಷನ್ ಕಡಿಮೆ ಆಗಿದೆ ಧರ್ಮ ಕಾರ್ಯ. ಹೀಗಾಗಿ ಮನುಷ್ಯ ಧರ್ಮ ಕಾರ್ಯ ಮಾಡೋದು ಕಡಿಮೆ ಆದರೂ ಎಷ್ಟು ಮಾಡ್ತಾನೋ ಅಷ್ಟಕ್ಕೆ ಹೆಚ್ಚು ಮೌಲ್ಯವನ್ನ ಕಲಿಯುಗದಲ್ಲಿ ಕೊಡ್ತಾನೆ. ಇದೇ ಕಲಿಯುಗದ ಮಹತ್ವ ವ್ಯಾಖ್ಯಾನ ಮಾಡ್ತಾರೆ. ಹಾಕುವಾಗ ಹಾಗೆ ಅಂತಾರಲ್ಲ, ದೀಪಾವಳಿ ಕೊಡುಗೆ ಒಂದು ಟಿವಿ ತಗೊಂಡ್ರೆ ಒಂದು ಟಿವಿ ನೋಡ್ಲಿಕ್ಕೆ ಸಾಲ್ತಾ ಇಲ್ಲ ಸಮಯ. ನೀ ಫ್ರೀ ಕೊಡ್ತಿ, ಎಲ್ಲಿ ಹಾಕೊಳ್ಬೇಕನ್ನ? ಅದು ಭಾರಿ ಬುದ್ಧಿವಂತ. ಅವನಿಗೆ ಪ್ರೊಡಕ್ಷನ್ ಜಾಸ್ತಿ ಆಗಿದೆ ಹಾಕ್ತಾನೆ ಹಣೆ ಮಾರಕ್ಕೆ. ನಮ್ದೇ ಪರಿಸ್ಥಿತಿ, ಒಂದು ಮಿಕ್ಸಿ ತಗೊಂಡ್ರೆ 2 ಮಿಕ್ಸಿ ಇರ್ತಾರೆ. ಒಂದು ಮಿಕ್ಸಿ ಇದೆ ಸಾಕಾಗೋಗಿರ್ತದೆ, ಅವನು ಹಾಕ್ತಾನೆ. ತೊಲೆ ಮಾಡಿ ಬನ್ನಿ ದೀಪಾವಳಿ ಕೊಟ್ಟು, ದೇವರು ಹಾಕಿದಾನಂತೆ. ಕಲಿಯುಗವೇ ಕೊಡುಗೆ, ತೊಲೆ ಮಾಡಿ ಬನ್ನಿ, ಒಂದು ನಾಮ ಹೇಳ್ರಿ 20 ಕೆಜಿ ಪುಣ್ಯ ತಗೊಳ್ಬೇಕು. ತೊಲೆ ಮಾಡಿ ಬನ್ನಿ, ಕಲಿಯುಗವೇ ಕೊಡುಗೆ ಕೊಟ್ಬಿಟ್ಟೆ. ಹಾಗಾಗಿ ಇಂಥ ಕಲಿಯುಗದ ಮಹತ್ವವನ್ನ ಅರ್ಥವನ್ನು ಪರೀಕ್ಷಿತನಾದ್ರಿಂದ ಕಲಿಯನ್ನೇ ಕೊಂದಿದ್ರೆ ಈ ಎಲ್ಲ ಲಾಭಾಂಶಗಳಿಂದ ಸಜ್ಜರು ವಂಚಿತರಾಗಬೇಕಾಗ್ತದೆ. ಅದಕ್ಕೆ ಕಲಿಯನ್ನು ಕೊಲ್ಲಲಿಲ್ಲ ಅನ್ನೋ ವ್ಯಾಖ್ಯಾನವನ್ನ ಸಾರೋದ್ಧಾರದಲ್ಲಿ ಚಿಂತನೆ ಮಾಡಿ ತೋರಿಸ್ತಾರೆ. ಹೀಗಾಗಿ ನಾವು ಕಲಿಯುಗದಲ್ಲಿ ಜನಿಸಿದ್ರು, ಕಲಿಯುಗವನ್ನು ನಿಂದಿಸಿದರೆ ಕಲಿಯ ಮಹತ್ವವನ್ನು ಚಿಂತನೆ ಮಾಡಿ ಕಲಿಯಲ್ಲಿರುವ ಗುಣವನ್ನು ತೋರಿಸಬೇಕು. ಕಲಿಯುಗದ ಗುಣವನ್ನು ಚಿಂತಿಸಿ ಹೆಚ್ಚು ನಾಮಸ್ಮರಣೆಯಲ್ಲಿ ರತರಾಗಿ ಕಲಿದೋಷವನ್ನೂ ಪರಿಹಾರ ಮಾಡಿಕೊಳ್ಳಿ
ನೋಡ್ರಿ, ಇಷ್ಟೆಲ್ಲ ಮನಸ್ಸಿನಲ್ಲಿಟ್ಟುಕೊಂಡು ವೇದವ್ಯಾಸರು ಕೇವಲ ಪರೀಕ್ಷಿತನಿಗೆ ಶಾಪ ಬಂದ ವೃತ್ತಾಂತವನ್ನೇ ತೋರಿಸಿ ಕೂಡಲೇ ಪುರಾಣವನ್ನು ಹೇಳಲಿಕ್ಕೆ ಶುರು ಮಾಡಲಿಲ್ಲ. ಅವನ ಜನ್ಮ ವೃತ್ತಾಂತ, ಕಲಿ ನಿಗ್ರಹದ ವೃತ್ತಾಂತ, ಕುಂತಿ ಸ್ತೋತ್ರ, ಭೀಷ್ಮ ಸ್ತವರಾಜ, ಎಲ್ಲ ಇಂದ್ರಿಯ ನಿಗ್ರಹಕ್ಕೆ ಬೇಕಾದ ಅಶ್ವತ್ಥಾಮನ ಕಥೆ ಎಲ್ಲವನ್ನು ಸೆಳೆದು ತಾನೇ ನಿರ್ದೇಶಕ, ತಾನೇ ನಿರ್ಮಾಪಕ. ಅಡ್ವರ್ಟೈಸ್ಮೆಂಟ್ ಒಂದಿಲ್ಲ ಈ ಧಾರಾವಾಹಿಯದಂತೆ. ಅದೇ ವಿಶೇಷ ಭಾಗವತ. ಹೇಳುವ ಪ್ರತಿ ಪಾತ್ರ ಸತ್ಯ, ಪ್ರಸಂಗ ಸತ್ಯ. ಇಹದು ಪುನರ್ ಭಗವಾನ ಶೇಷ ಮೂರ್ತಿ ಅಂತ ಹೇಳಿದ್ರಿಂದ ಪರಮಾತ್ಮ ಎಲ್ಲೆಡೆಯಲ್ಲೂ ವ್ಯಾಪಿಸಿದ. ಯಾಕಂದ್ರೆ ಒಂದು ಸೂಚನಾ ಫಲಕ ಹಾಕ್ತಾರೆ, ಇಲ್ಲಿ ಬರುವ ಯಾವುದೇ ಪಾತ್ರಗಳು ಕೇವಲ ಕಾಲ್ಪನಿಕ. ಸುಳ್ಳುಗೆ ನೆರಳಿಗೆ ಬಣ್ಣ ಹಚ್ಚಿ ತೋರಿಸುವಂತ ಪ್ರಕೃತಿನೇ ನಮಗೆ ಭಾರಿ. ಆದ್ರೆ ವ್ಯಾಸರಂತ ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧೃತ್ಯ ಭುಜ ಮುಚ್ಯತೆ ವೇದಶಾಸ್ತ್ರ ಪರಮನಾಟ್ತಿ ಅದೈವಂ ಏಕರಾತ್ರ. ಮೊದಲನೇ ಸತ್ಯ ಶಬ್ದ ಇಲ್ಲಿ ಬರುವ ಪಾತ್ರ ಸತ್ಯ ಅಂತ ಹೇಳಿ, ಎರಡನೇ ಸತ್ಯ ಶಬ್ದ ಇಲ್ಲಿ ಬರುವ ಪ್ರಸಂಗ ಸತ್ಯ ಅಂತ ಹೇಳಿ, ಮೂರನೇ ಸತ್ಯ ಶಬ್ದ ಇಲ್ಲಿ ಬರುವ ಪ್ರಸಂಗ ಪಾತ್ರಗಳು ನಮ್ಮ ತನಕ ಅಪ್ಲೈ ಆಗ್ತದೆ ಅನ್ನೋದು ಸತ್ಯ ಅಂತ ಮೂರನೇ ಸತ್ಯ ಸತ್ಯ. ಸತ್ಯಂ ಸತ್ಯಂ ಪುನಃ ಸತ್ಯಂ, ಇದು ಸಮಗ್ರ ವೇದಶಾಸ್ತ್ರಗಳಿಗೆ ವ್ಯಾಸರು ಕೊಟ್ಟಂತ ಸೂಚನಾ ಫಲಕ. ಯಾಕೆ ತಾನೇ ನಿರ್ದೇಶಕ, ತಾನೇ ನಿರ್ಮಾಪಕ. ಹೀಗಾಗಿ ಇಲ್ಲಿ ಬರುವ ಯಾವುದೇ ಪಾತ್ರಗಳು ಕೇವಲ ಕಾಲ್ಪನಿಕ ಅನ್ನೋದು ಕರೆದುಕೊಳ್ಳಬೇಕು. ಪುರಾಣಗಳ ಶ್ರವಣದಲ್ಲಿ ತೊಡಗುವವ ಇದು ದೃಶ್ಯ ಮಾಧ್ಯಮವಲ್ಲಿದ್ರೂ ಇದು ಶ್ರಾವ್ಯ ಕಾವ್ಯವಾದರೂ ಮನುಷ್ಯರಿಗೆ ಸತ್ಯತೆಯನ್ನೇ ಬಿತ್ತರಿಸಿ ಸತ್ಯವನ್ನೇ ಮೊದಲು ಸ್ತೋತ್ರ ಮಾಡಿ ಸತ್ಯವನ್ನು ಮನಸ್ಸಿನಲ್ಲಿ ಕೂಡಿಸ್ಲಿಕ್ಕೆ ಹೊರಟ ಕಥೆ ಅದು ಶ್ರೀಮದ್ ಭಾಗವತದ ಕಥೆ. ಅದಕ್ಕೆ ಸತ್ಯಂ ಪರಂ ಧೀಮಹಿ ಅಂತ ಮಂಗಳ ಪದ್ಯದಿಂದ ನಮಗೆ ಅನುಸಂಧಾನ ಮಾಡಿಸ್ತಾರೆ. ಯಾರು ಭಾಗವತ ಕಥಾ ಶ್ರವಣ ಮಾಡ್ತಾರೋ ಅವರು ಯಾವಾಗಲೂ ತಮಗೂ ಭಗವಂತನಿಗೂ ಒಂದು ಅದ್ಭುತವಾದಂತಹ ಚಿಂತನೆಯನ್ನ, ಎಂಥ ಅದ್ಭುತ ಸಂಬಂಧವನ್ನು ಇಟ್ಟಿದ್ದಾನೆ ಅಂತ ಚಿಂತನೆಯನ್ನು ಮಾಡಿಸ್ತಾ ಬರ್ತದೆ. ಇದನ್ನ ನಾಳೆಯಿಂದ ಶ್ರೀಗಳ ವಿಶೇಷ ಸನ್ನಿಧಾನದೊಳಗೆ 4 ತೊದಲು ನುಡಿಗಳನ್ನು ಇವತ್ತು ಪ್ರಾರಂಭ ಮಾಡುವ ಅವಕಾಶ ಸಿಕ್ಕಿದೆ ಅಂತ ಭಾವಿಸಿ, ಮಳೆಯ ನೀರು ಓಣಿಯಲ್ಲಿ ಪರಿಯಲು ಬಳಸಲು ಊರೊಳಗಿದ್ದ ಜನರು ಹೊಳೆಯ ಪೆತ್ತನ ಪಾದ ಮಹಿಮಾ ಜಲದಿ ಹೋಗುವುದರಿಂದ ಮಾಡಿದ ಪರೇ ಮಹೀಶ್ವರರು. ಹಾಗೆ ಇಲ್ಲಿ ಮಳೆ ನೀರು ನಂದು ಅದು ಓಣಿಯಲ್ಲಿ ಹರಿತಾ ಇದ್ರು ಅದನ್ನು ಸಜ್ಜನರು ಸ್ವೀಕರಿಸ್ತಾರೆ ಅಂತ ನಿಯಮ ಇಲ್ಲ. ಆದರೆ ಶ್ರೀಪಾದಂಗಳವರ ವಿಶೇಷ ಸನ್ನಿಧಾನದ ಹೊಳೆಯನ್ನ ಇದು ಸೇರ್ಪದಾದ್ದರಿಂದ ಮಾಡದರೆ ಮಹೀಶ್ವರರು ಅಂತ ಹೇಳಲು ಕಿರುನುಡಿಯನ್ನು ವಿನಯದಿಂದ ತಿಳಿಸಿ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ. ಈಗ ಪರಮ ಪೂಜ್ಯ ಶ್ರೀಪಾದಂಗಳವರ ಮಂಗಳ ಸಂದೇಶವಾಗ್ತದೆ. ಸರಿ, ಕಾಲ ಅತೀತವಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅವರ ಮಂಗಳ ಸಂದೇಶವನ್ನು ನೀಡ್ತಾರೆ. ನಾಳೆ ಮತ್ತೆ ಸರಿಯಾಗಿ 5:30ಗೆ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ನಾಳೆ ಉದ್ಘಾಟನೆ ಇರೋದಿಲ್ಲ, ಆದ್ದರಿಂದ 5:30ಗೆ ಸರಿಯಾಗಿ ಪ್ರಾರಂಭ ಮಾಡ್ತಿದ್ದಾರೆ. ಎಲ್ಲರೂ ಸಕಾಲಕ್ಕೆ ಬರಬೇಕಾಗಿ ಕೋರ್ತಾ ಇದ್ದಾರೆ.
ಹೋಗ್ತಾ